ನನಗಾಗಿರೋ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಅನುಭವಗಳು ಆಗಿರುತ್ತೆ, ಹೆಣ್ಮಕ್ಳಿಗಂತೂ ಆಲ್ಮೋಸ್ಟ್ ಈ ಥರ ಅನುಭವಗಳು ಆಗಿರುತ್ತೆ. ಯಾವಾಗ ಅವರ ಇದಕ್ಕೆ ನಾವು ಬಗ್ಗಿಲ್ಲ ಅಂದರೆ ನಮ್ಮನ್ನು ಪೋರ್ಟ್ರೇಟ್ ಮಾಡೋ ವಿಧಾನನೇ ಬೇರೆ ಇಟ್ಕೊಂಡಿರ್ತಾರೆ ಅವರು. ಒಂದು ಟೇಸ್ಟಿಗೂ ಈ ಒಬ್ಬಟ್ಟಿಗೂ ಬಾಯಿ ನೀರು ಬರ್ತಾ ಇರುತ್ತೆ. ಯಾರಿಗೆಲ್ಲ ನೀರು ಬರ್ತಾಯಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ ಸ್ವೀಟ್ ತಿನ್ನಲ್ಲ, ಬಟ್ ಅವಾಗ ಹಿಂಗೆ ಬಿಸಿ ಇರೋವಾಗ ಒಂದು ಒಬ್ಬಟ್ಟು ತಿನ್ಬೋದು. ಅದನ್ನು ಮಾಡಿ ಅಷ್ಟು ಪಾತ್ರೆಯಲ್ಲಿ ನೀನು ತಿಂದಿದ್ದು ಒಂದು ತಟ್ಟೆ ತೊಳೋಕ್ಕಾಗಿಲ್ಲ. ಅವತ್ತು ಒಂದೇ ಒಂದು ತಟ್ಟೆ ತೊಳೆದ್ಬಿಟ್ಟು ವೈರಲ್ ಆಗ್ಬಿಡ್ತಾ ವೀಡಿಯೋ. ಭಾರಿ ಹೆಲ್ಪ್ ಮಾಡಿಬಿಡ್ತೆ ಅಲ್ವ ನೀನು. ಸ್ವಲ್ಪ ಎದುರ್ಕೊಳ್ತಾರೆ ಬಾಯಿ ಜಾಸ್ತಿ ಅಂತ. ಏನು ಕೈಯಲ್ಲಾಗಲ್ಲ, ನಾವು ಬಾಯಿ ತೋರಿಸ್ತೀವಿ. ಏನು ಇವಾಗ ಅಂತ ಕೇಳ್ತೀನಿ ನಾನು. ಆ್ಯಕ್ಚುಲಿ ಯಾರಿಗೇನು ಮೋಸ ಮಾಡಿ ಬದುಕ್ತಿಲ್ಲ. ನಮ್ಮ ಜೀವನ, ನಮ್ಮ ದುಡ್ಡು ನಾವು ದುಡಿತಾ ಇದ್ದೀವಿ, ನಾವು ಬದುಕ್ತಿದ್ದೀವಿ. ಯಾರ್ದೋ ಕಂಡೋರು ಇದಕ್ಕೆ ನಾವು ತಲೆ ಕೆಡಿಸ್ಕೋಬೇಕಲ್ಲಪ್ಪ. ಚಿಕ್ಕ ವಿಚಾರಗಳು, ಚಿಕ್ಕ ಪುಟ್ಟ ವಿಚಾರಗಳು ಅವೇನು ಲೆಕ್ಕಕ್ಕೆ ಬರಲ್ಲ. ಅದು ತಿನ್ಬೇಕಾದ್ರೆ ಇಷ್ಟಿಷ್ಟು ದಪ್ಪ ಇರೋದು. ಇದೇನಿದು ಒಬ್ಬಟ್ಟೆ ಇದು ಇದು ಯಾವ್ದು ಇದರಿಂದ ಕಲ್ತ್ಕೊಂಡು ಬಂದೆ ಅಂತ ಕೇಳೋದು. ನನಗೆ ನಗು ಬರುತ್ತೆ ಅದನ್ನು ನೆನಪಿಸ್ಕೊಂಡ್ರೆ. ಪಿಜ್ಜಾ ಥರ ಮಾಡ್ತಾಯಿದ್ದೆ ಒಬ್ಬಟ್ಟನ್ನ ಫಸ್ಟೆಲ್ಲ. ಜಗಳ ಮಾಡ್ಕೊಂಡಿರ್ತಾರೆ. ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದಾರೋ ಈ ಕೆಲವೊಬ್ಬರು ಜನಗಳು, ಅಕ್ಕಪಕ್ಕದವರು, ಅವರು ಬಾಡಿಗೆ ಮನೇಲಿ ಇರ್ತಾರೆ, ನಾವು ಬಾಡಿಗೆ ಮನೇಲಿ ಇರ್ತೀವಿ. ಅವ್ರ ಮನೆ ವಿಚಾರಕ್ಕೆ ನಾವು ಏನಕ್ಕೂ ಹೋಗಲ್ಲ. ನಮ್ಮನೆ ವಿಚಾರಕ್ಕೆ ಏನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ನೋಡಿ, ಇದನ್ನು ನೀರಿಗೆ ಇಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಇದನ್ನು ಟೈಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇದನ್ನು ಏನು ಮಾಡ್ಬೋದು ಅಂತ ಆ ಕಡೆ ಈ ಕಡೆ ಹಿಂಗೆ ರೊಟೇಟ್ ಮಾಡ್ಬೋದು. ನೋಡಿ, ಸಿಂಕು ಆ ಕಡೆ ಈ ಕಡೆ ತೊಳಿಬೇಕಾದ್ರೆ ಈಸಿಯಾಗಿ ರೊಟೇಟ್ ಮಾಡ್ಬೋದು. ಹಂಗೆ ಏನಪ್ಪ ಇಲ್ಲೆಲ್ಲ ಬಾಡಿಗೆ ಮನೆಯಲ್ಲಿ ಬದುಕೋಕ್ಕೆ ಬಂದಿರೋ ಜನ. ಆ್ಯಕ್ಚುಲಿ ಇಲ್ಲಿ ಹುಟ್ಟಿರೋದೇ ನಾವು ಬಾಡಿಗೆ ಮನೇಲಿ ಬದುಕೋದಕ್ಕೆ. ನಮ್ಮ ಸ್ವಂತ ಮನೆ ಇರೋದು ನರಕದಲ್ಲೋ ಸ್ವರ್ಗದಲ್ಲೋ ಇದೆ. ಸತ್ತಾದ್ಮೇಲೆ ಇರೋದು ಮೇಲೆ. ಏನೂ ಮಾಡಿಸಿದ್ದೀನಿ, ಬಟ್ ಒಂದು ಸಾರಿ ಹೇಳಿದ್ರೆ ಸರಿ, 2-3 ಸಾರಿ ಬೇಕಂತಲೇ ಹೇಳೋದು, ಈ ಥರ ಎಲ್ಲ ಮಾಡ್ತಾರೆ ಅಕ್ಕಪಕ್ಕದಲ್ಲಿ. ಏನು ಮಾಡೋದಪ್ಪ, ಓನರ್ ಇಲ್ಲದೆ ಇದ್ರೂ ಅಕ್ಕಪಕ್ಕದವ್ರದ್ದು ಕಾಟ ಇರುತ್ತೆ ಒಂದೊಂದು ಸಾರಿ ಮನೆಗಳಲ್ಲಿ. 28 ಮೈಸೂರಲ್ಲಿ ಫಂಕ್ಷನ್ ಇದೆಯಲ್ಲ, ಪ್ರಜಾವಾಣಿ ಅವ್ರದ್ದು ಈವೆಂಟು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಉಟ್ಕೋಬೇಕು ಅಂತ. ಮುಂದೆ ಏನಾಗುತ್ತೆ ಅಂತ ನಿಜ ಗೊತ್ತಿಲ್ಲ. ಒಂದು ಹೆಣ್ಮಗಳು ಬದುಕ್ತಾಯಿದ್ರೆ ಅವಳನ್ನು ನೋಡೋದೇ ನೂರಾರು ದೃಷ್ಟಿಕೋನದಿಂದ ನೋಡ್ತಾರೆ. ಇವಳು ಹಿಂಗ ಹೇಗಿದ್ದಳೋ ಏನು ಕತೆನೋ ನೋಡಬೇಕಲ್ಲ, ಒಂದ್ಸರಿ ಟೇಸ್ಟ್ ನೋಡಬೇಕಲ್ಲ. ಒಂದ್ಸರಿ ಸರ್ಫ್ ಹಾಕ್ಬಿಡ್ತೀನಿ, ಸರ್ಫ್ ಹಾಕ್ಬಾರ್ದಂತೆ, ವಾಷಿಂಗ್ ಮಿಷಿನ್ಗಳು ಕೆಟ್ಟೋಗುತ್ತಂತೆ. ಹಾಗಾಗಿ ಕೆಲವೊಂದು ಸಾರಿ ಹಾಕ್ಬಿಡ್ತೀನಿ, ಏನು ಮಾಡೋಕ್ಕಲ್ಲ. ಮ್ಯಾಟ್ ಒಗೆಯೋದಕ್ಕೆ, ಅದರಲ್ಲೂ ಗುಂಡೊಂದು ಮ್ಯಾಟು ದಿನ ಒಗಿಬೇಕು. ಹೆಂಗೆ ವೀಲ್ಚೇರಲ್ಲಿ ಲೈಫ್ನ ಕಲ್ತ್ರ ಅಂತ. ಸೊ ಸಾಯೋ ಒಂದು ಸಿಚುವೇಶನಿಂದ ಇವತ್ತು ಬದುಕೋ ದಾರಿನೇ ಕಲ್ತಿದ್ದೀನಿ. ಈಗ ಮುದ್ದೆ ಮಾಡೋದು ಕಲಿಯೋಕ್ಕಾಗಲ್ವಾ. ಸೊ ಮನುಷ್ಯ ಏನು ಮನಸ್ಸು ಮಾಡಿದ್ರು ಕಲಿಯೋವಂಥ ಒಂದು ಗುಣ ಅವನಲ್ಲಿದೆ. ಭಯ ಅನ್ನೋದಕ್ಕಿಂತ ಮರ್ತೋಗಿಲ್ಲ ನಾನು. ಹೊಲಿತೀನಿ ಬ್ಲೌಸು, ಬಟ್ ಆದರೂ ಒಂಥರ ಭಯ ಆಗ್ತಿದೆ. ಗೊತ್ತಿಲ್ಲ, ಯಾಕಂದರೆ 4 ಎಷ್ಟು ವರ್ಷ ಆಗಿರ್ಬೋದು, 4 ಅಲ್ಲ, ಟೋಟಲಿ 7 ವರ್ಷ ಆಯಿತು ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಬ್ಲೌಸ್ ಹೊಲಿದಿಲ್ಲ. ಇದು ಬ್ಲೌಸ್ ಥರ. ಇದು ಬ್ಲೌಸ್ ಅಂದ್ಕೊಂಡ್ರು ಓಕೆನಾ ಸ್ಯಾರಿ, ನನಗಂತೂ ಗೊತ್ತಾಗ್ತಿಲ್ಲ. ಬ್ಲೌಸ್ ಹೊಲ್ಕೋಬೇಕು ಅಂತ ತೊಗೊಂಡಿದ್ದೀನಿ ಪೀಸ್ ಇರುತ್ತೆ ನೋಡಿ. ಇವಾಗ 50,000ದಿಂದ 55,000 ಕಂಪ್ಲೀಟ್ ಆದರು. ಇವತ್ತಿಗೆ 5,000 ಜನ ಸಬ್ಸ್ಕ್ರೈಬರ್ ಜಾಸ್ತಿ ಆದರು. ಟಾಪ್ ಕ್ಲೀನ್ ಮಾಡ್ತೀನಿ, ಆಮೇಲೆ ಅದ್ರ ಮೇಲೆ ಇಡು ಐಟಮ್ಸ್. ಈ ಲಿಕ್ವಿಡು ಇದೆಲ್ಲ ಸರಿಯಾಗಿ ದುಡ್ಡು ಆಯ್ತಪ್ಪ ದೇವ್ರೆ. ಏನಪ್ಪ ಮನೆ ಖರ್ಚು ಹಿಂಗೆ ಬಂದುಬಿಟ್ರೆ ದೇವರೇ ಗತಿ. ಎಷ್ಟು ಒಂದು ತಿಂಗಳಿಗೆ ಎಷ್ಟಾದ್ರೂ ಸಾಕಾಗ್ತಿಲ್ಲ, ಅಷ್ಟು ಖರ್ಚಾಗ್ತಿದೆಯಪ್ಪ. ಈ ಥರ ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಯಾಕಂದರೆ ಕಾಲಲ್ಲಿ ಮಾಡ್ತಾಯಿದ್ದು ನಾವು. ಕಾಲಲ್ಲಿ ಕೌಗೋಲು ಇದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದು. ಬಟ್ ಇವಾಗ ಆಕ್ಸಿಡೆಂಟ್ ಆದಮೇಲೆ ನಾನು ಈಗ ಅದರಲ್ಲೂ 3 ಇಯರ್ಸ್ ಬ್ಯಾಕ್ ನಾನು ಈ ಥರನೇ ಮಾಡೋದನ್ನ ಕಲ್ತ್ಕೊಂಡೆ. ಮಮ್ಮಿ ನಿನ್ನ ಮುಖ ಪ್ರದಕ್ಷಿಣ ತೋರಿಸ್ಬೇಕು. ಪ್ರದರ್ಶನ ಬರೀ ಗುಂಡ. ಅಯ್ಯೋ ನನ್ನ ಮಗನೇ ಬೈ. ಅಯ್ಯಪ್ಪ ಯಾಕೆ ಮೆಂಟಲ್ ಆಡ್ದಂಗೆ ಆಡ್ತಾಯಿದ್ದಿ? ಯಾಕೆ ಏನಾಗೈತಿ ಇವತ್ತು? ಬಾಯ್ ನನ್ನ ಮಗನೇ 2 ಸಾರಿ ಕರೆಯೋದಿದೆ ಗುಂಡ. ಗುಂಡು ಏಯ್ ಗುಂಡು ಬಾರ ಇಲ್ಲಿ. ಗುಂಡ ಎಲ್ಲಿದ್ಯಾ? ಏನು ಮಾಡ್ತಾವನೆ? ಏನೋ ಹುಚ್ಚಾಡ್ದಂಗೆ ಆಡ್ತಾವನೆ. ಯಾಕೋ ಸುಮ್ಮನೆ ಕೂತ. ಗುಂಡು ಬಾಯ್ಲಿ. ಗುಂಡ 2 ಸಾರಿನ ಕರೆಯೋದು. ಗುಂಡ ಬಾರ ಇಲ್ಲಿ. ಗುಂಡ ಬಾಯ್ಲಿ. ಗುಂಡ ಬಾರ ಇಲ್ಲಿ. ಬಾರ ಇಲ್ಲಿ ಗುಂಡ. ಅಯ್ಯೋ ನನ್ನ ಮಗನೇ ಬೈ. ಅಯ್ಯಪ್ಪ ಯಾಕೆ ಮೆಂಟಲ್ ಆಡ್ದಂಗೆ ಆಡ್ತಾಯಿದ್ದಿ? ಯಾಕೆ ಏನಾಗೈತಿ ಇವತ್ತು? ಬಾಯ್ ನನ್ನ ಮಗನೇ 2 ಸಾರಿ ಕರೆಯೋದಿದೆ
ಗುಂಡ ಗುಂಡ ಯಾಕಲ್ಲ ಹಿಂಗಾಡ್ತಾನೆ ಇವತ್ತು? ಏನೇನೋ ಕಡ್ದು ಮಾಡ್ದು ಏನೇನೋ ಮಾಡ್ತಾವ್ನಿ. ಯಾಕೆ ಏನಾಗೈತೆ ಅವನಿಗೆ? ಗುಂಡು 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 ಬರೀ ಗುಂಡು ಬೈಲಿ ಬಾರಪ್ಪ ಇಲ್ಲಿ. ಗುಂಡ ಗುಂಡ ಯಾಕೆ ಇವತ್ತು ಜಾಸ್ತಿ ಆಡ್ತಾವನ ಗಣ? ಏನಾಗೈತೆ ಅವನಿಗೆ? ಏನಾಗೈತಾ ಅಮ್ಮ? ಫೋನ್ ಕಳಿಸುತ್ತೆ ಬೈಲಿ. ಯಾಕೆ ಹಿಂಗಾಡ್ತಾ ಇದೆಯಾ? ಏನಾಗಿದೆ ಇವತ್ತು? ಏನು ಓವರಾಗಿ ಆಡ್ತಾ ಇದೆಯಾ? ಯಾಕೆ ಏನಾಯಿತು? ಸಂದಿಲ್ಲ ಯಾಕೆ ಮಲೆ ಕಡಿದ್ಯಾ ಬೈಲಿ? ಕಾಲಿಟ್ಕೊಳತ್ತವೆ ಮಲೆಕಬೇಕಾ ನೀನು? ಯಾಕೆ ಇವತ್ತು ಹಿಂಗೆ ಓಡಾಡ್ತಿದ್ಯಾ? ಮೆಂಟ್ಲು ಓಡಾಡ್ತಾವ್ರೆ. ಬರೀ ಮೊಸರನ್ನ ಹಾಕ್ತಾವ್ರಂತ ಕೋಪ ನನ್ನ ಮಗನಿಗೆ. ಬರೀ ಮೊಸರನ್ನ ಹಾಕ್ತಾರಲ್ಲ ಯಾಕೆ ಅಂತ ಕಚ್ಚಬಾರ್ದು. ಗುಂಡು ಗುಂಡು ಬರೀ ಗುಂಡು ಪಾಪು ಇದು. ಗುಂಡು ಪಾಪು ಇದು. ಕೊತ್ತಂಬರಿ ಪುದೀನ ತೊಳೆದಿಟ್ಕೊಂಡಿದ್ದೀನಿ. ಪ್ಲೇಟ್ ನಲ್ಲಾಡ್ಸ್ತಿದ್ದಲ್ಲ, ನಾಚಿಕೆ ಆಗೋಯ್ತು. ನಾಚಿಕೆ ಲೈಟ್ ಆಗಲ್ಲ ಇದಕ್ಕೆ. ಇದು ಟಾರ್ಚ್ ಆಫ್ ಮಾಡು. ರೋಡ್ ಕಡೆ ನೋಡಲ್ಲ. ನೋಡ್ರಿ ಏನೇನು ತಿಕ್ಕ ಮಾಡ್ತಾನೆ ಅವನ ಐಟಮ್ಗಳು. ನೋಡ್ತೀರಾ, ಈರುಳ್ಳಿ ಒಂದೇ ಅದು ಕಚ್ಚಾಕಿರೋದು. ಆಮೇಲೆ ಅದು ಕೊಬ್ಬರಿ ಕಾಣಿಸ್ತಿದ್ದೀನಿ. ಹಾಯ್ ಸೈಡ್ ಬರ, ಅದ್ರಾಗ ಆಟ ಆಡ್ತಾವೆ ನೋಡಿ, ಕಚ್ಕೊಂಡು ಅದು ಒಂದೇ. ಆಮೇಲೆ ಈ ಪ್ಲೇಟ್ ಒಂದೇ ತಬ್ಲಾಕ ಇದು ದವಾಖಂಡು ಆಟ ಆಡ್ತಾನೆ ಇದರಲ್ಲಿ. ನೋಡ್ರಿ ಕಾಲು ಉದ್ಕೊಂಡಿದ್ದೇವೆ, ಅದಕ್ಕೆ ಮಲಗ್ಬಿಟ್ಟಿದ್ದೆ ಸುಮ್ಮನೆ. ಸಿಕ್ಕಾಬಟ್ಟೆ ಕಾಲು ತಗೊಂಡಿದ್ದೆ. ಏ ಮಮ್ಮಿ, ನಿನ್ನ ಮುಖ ಪ್ರದಕ್ಷಿಣೆ ತೋರಿಸ್ಬೇಕು. ಪ್ರದಕ್ಷಿಣೆನ? ಪ್ರದರ್ಶನ. ಪ್ರದರ್ಶನ. ಅದನ್ನೇ ಪ್ರದಕ್ಷಿಣೆ ಅಂತೀಯಲ್ಲ? ಪ್ರದರ್ಶನ. ಪ್ರದಕ್ಷಿಣೆ ಅಂದರೆ ದೇವಸ್ಥಾನ ಸುತ್ತೋದು. ಅದು ನಂಗೂ ಗೊತ್ತು. ಪ್ರದಕ್ಷಿಣ ಅಂದರೆ ಅದೇ ಇದು ಪ್ರದಕ್ಷಿಣ ಅಲ್ಲ, ಅದು ಪ್ರದಕ್ಷಿಣೆ. ಓಕೆ ಆಯ್ತು ಬಿಡು. ವಿಡಿಯೋ ತುಂಬ ದಿನಗಳಾಯಿತು ಮುದ್ದೆ ಮಾಡೇ ಇರಲಿಲ್ಲ. ಹಂಗಾಗಿ ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು. ಚಿಕನ್ ಸಾಂಬಾರು ನೆನ್ನೆನೇ ಮಾಡ್ಕೊಳ್ಳೋಣ, ನೆನ್ನೆ ಹೊಸ್ತಡ್ಕು, ಹಂಗಾಗಿ ನೆನ್ನೆನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ. ರೈಸ್ ಮಾಡೋದು ವೇಸ್ಟ್ ಆಗುತ್ತೆ ಅಂತ ರೈಸೇ ತಿಂದು ಮಲ್ಕೊಂಡಿದ್ದಾಯಿತು. ಅದಕ್ಕೆ ಇವತ್ತು ಮುದ್ದೆ ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ. ಆ್ಯಕ್ಚುಲಿ ಮೊದಲೆಲ್ಲ ನನಗೆ ಈ ಥರ ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ಕಾಲಲ್ಲಿ ಮಾಡ್ತಾಯಿದ್ದಿದ್ದು ನಾವು. ಕಾಲಲ್ಲಿ ಕೌಗೋಲು ಇದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದಿದ್ದು. ಬಟ್ ಇವಾಗ ಆಕ್ಸಿಡೆಂಟ್ ಆದಮೇಲೆ ನಾನು ಈಗ ಅದರಲ್ಲೂ 3 years ಬ್ಯಾಕ್ ನಾನು ಈ ಥರನೇ ಮಾಡೋದನ್ನ ಕಲ್ತ್ಕೊಂಡೆ. ಸೊ ಕಲ್ತಾದ್ಮೇಲೆ ತುಂಬ ಅನುಕೂಲ ಇದೆ. ಬಾಣಲೆ ಮುದ್ದೆ ಅಂತ ಹೇಳ್ತಾರೆ. ಸೊ ಯೂಟ್ಯೂಬ್ ನೋಡಿ ಕಲ್ತಿದ್ದು. ಫಸ್ಟ್ 2 ದಿನ ಹಾಳಾಯಿತು ಮುದ್ದೆ. ಆಮೇಲೆ 3ನೇ ದಿನಕ್ಕೆ ಚೆನ್ನಾಗಿ ಬಂತು. ಹಂಗೇ ಕಲಿಯುವಾಗ ಹಂಗೇ ಕಷ್ಟ ಆಗುತ್ತೆ. ಆಮೇಲೆ ಒಂದ್ಸಾರಿ ಕಲ್ತಿರೋ ಜೀವನದ ಪಾಠ ಎಲ್ಲಿಗೂ ನಾವು ಮರೆಯಲ್ಲ. ಒಬ್ಬೊಬ್ಬರಿಂದ ಒಂದೊಂದು ಥರ ಪಾಠ ಕಲಿತಾ ಇರ್ತೀವಿ. ಅದು ಇದೇ ಥರ ಒಂದು ಉದಾಹರಣೆ, ಮುದ್ದೆ ಹೆಂಗೆ ಕಲಿತೆ ಅಂತ. ಅಂತೂ ಒಂದು ಚಿಕ್ಕ ಮುದ್ದೆ ಮಾಡೋಣಪ್ಪ. ಪೂರಿಗೊಂದು ಸ್ವಲ್ಪ ಕೊಟ್ಟಿದ್ದೀನಿ, ತಿಂತಾಯಿದ್ದಾನೆ ಚಿಕನ್ ಸಾಂಬಾರು ಒಳಗಡೆ. ಸೊ ಈ ಬಾಂಡಿ ಮುದ್ದೆ ಮಾಡೋದು ಕಲ್ತಿದ್ದು ಒಂದು ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಷ್ಟು ಜನ ಕೇಳಿದರು ನನಗೆ, ಹೆಂಗೆ ವೀಲ್ಚೇರಲ್ಲಿ ಲೈಫ್ನ ಕಲ್ತ್ರ ಅಂತ. ಸೊ ಸಾಯೋ ಒಂದು ಸಿಚುವೇಶನಿಂದ ಇವತ್ತು ಬದುಕೋ ದಾರಿನೇ ಕಲ್ತಿದ್ದೀನಿ. ಈ ಮುದ್ದೆ ಮಾಡೋದು ಕಲಿಯೋಕ್ಕಾಗಲ್ವಾ? ಸೊ ಮನುಷ್ಯ ಏನು ಮನಸ್ಸು ಮಾಡಿದ್ರು ಕಲಿಯೋವಂಥ ಒಂದು ಗುಣ ಅವನಲ್ಲಿದೆ. ಮನಸ್ಸು ಮಾಡಬೇಕಷ್ಟೆ. ಮನಸ್ಸಿದ್ದರೆ ಮಾರ್ಗ ಅನ್ನೋದು ಇನ್ನೇನಕ್ಕೆ.
ಅದಕ್ಕೆ ಹೇಳಿರೋದು ದೊಡ್ಡವರು. ಸೊ ಹಂಗಾಗಿ ಎಷ್ಟು ಒಂದು ಬೆನ್ನು ನೋವಿಂದ ನಾನು ಇವತ್ತು ಲೈಫ್ ಮಾಡೋದನ್ನ ಕಲ್ತಿದ್ದೀನಿ ಅಂದರೆ ಆ ನೋವಿಗೆ ಬದುಕೋದಕ್ಕೆ ಇಷ್ಟ ಇಲ್ಲ. ಅಷ್ಟು ಬೆನ್ನು ನೋವಾಗುತ್ತೆ, ಬೆನ್ನು ಮೂಳೆ ಮುರಿದ್ರೆ. ಸೊ ಆ ಒಂದು ನೋವಲ್ಲಿ ಜೀವನ ಮಾಡೋದೇ ಕಲ್ತಿದ್ದೀನಿ. ಮುದ್ದೆ ಮಾಡೋದು ಒಂದು ದೊಡ್ಡ ವಿಷಯನ ಅಂತ ನಂಗೆ ಅನಿಸ್ತು. ಹಂಗಾಗಿ ಇಂಡಿಪೆಂಡೆಂಟ್ ಲೈಫ್ನ ಕಲ್ತ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಅಪಾರ್ಟ್ಮೆಂಟಲ್ಲೇ ಇದ್ದೆ, ಬಟ್ 1 ಮಂತು ನಾನು ಯಾರ ಹತ್ರನೂ ಮಾತಾಡದೇ ಇರೋ ಒಂದು ಸಿಚುವೇಷನಲ್ಲಿ ಪ್ರತಿಯೊಂದು ನಾನೇ ನಿಭಾಯಿಸ್ಕೊಳ್ತಾ ನಾನು ಕಲ್ತಿದ್ದು. ಅದಾದಮೇಲೆ ನಾನು ಟ್ರೈನಿಂಗ್ ಸೆಂಟರ್ಗೆ ಹೋಗಿದ್ದು. ಮುಂಚೆನೇ ಕಲ್ತಿದ್ದೆ ನನ್ನ ಲೈಫ್ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ. ಬಟ್ ಟ್ರೈನಿಂಗ್ ಸೆಂಟರ್ಗೆ ಹೋದ್ಮೇಲೆ ನನ್ನ ಲೈಫ್ನ ಹೇಗೆ ಬದಲಾಯಿಸ್ಕೊಂಡು ಬದುಕಬೇಕು ಅನ್ನೋದನ್ನ ಕಲ್ತ್ಬಿಟ್ಟೆ. ಸೊ ಇವತ್ತು ಹೇಗೋ ವೀಲ್ ಚೇರಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಇಷ್ಟೇ ಜೀವನ. ಮನಸ್ಸು ಮಾಡಬೇಕಷ್ಟೇ ಒಬ್ಬ ಮನುಷ್ಯ, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಚಿಕನ್ ಸಾಂಬಾರು ರೆಡಿ ಇದೆ, ಇವಾಗ ತಿನ್ಬೇಕು. ಟೇಬಲ್ ನಂಗೇನು ಬೇಡಪ್ಪ, ಟೇಬಲ್ ನಂಗೇನು ನಡ್ಕೂತಾ, ನಾನು ತೊಡೆ ಮೇಲೆ ಇಟ್ಕೊಂಡು ತಿನ್ಬೇಕು ತಾನೆ ವೀಲ್ ಚೇರಲ್ಲಿ. ನಂಗೆ ಟೇಬಲು ಅಡ್ಜಸ್ಟ್ ಆಗೋಲ್ಲ, ಯಾವತ್ತೂ ಊಟನ ತೊಡೆ ಮೇಲೆ ಮಾಡ್ತೀನಿ. ಹೊರಗಡೆ ಹೋಗಿ ಒಂದಷ್ಟು ಡಾಕ್ಯುಮೆಂಟ್ ಕೆಲಸ ಅದು ಇದು ಇತ್ತು. ಸೊ ಅದಾದಮೇಲೆ ಬಟ್ಟೆ ವಾಷಿಂಗ್ ಹಾಕಿದ್ದೆ. ಸೊ ಬಟ್ಟೆ ಆಚೆ ಹಾರಾಕಬೇಕು. ಬ್ಯಾಗಲ್ಲಿ ಎಲ್ಲ ಎತ್ಬಿಡು, ಅಲ್ಲಿ ಕಂಫರ್ಟ್ ಐತೆ ನೋಡು, ಕಂಫರ್ಟಲ್ಲಿ ಎತ್ಕೊಂಡ ನೋಡಲ್ಲಿ ಪಾತ್ರೆ ವಾಶ್ ಮಾಡೋದು ಇದೆಲ್ಲ ಐತೆ ಅಲ್ಲಿ ನೋಡು. ನಾರು ಎಲ್ಲ ಐತಿ ಈಚೆಗೆ ಇರಲ್ಲಿ ಇಡಬೇಡ. ನಾನು ವಾಷಿಂಗ್ ಮಿಷಿನ್ದು ಮೇಲೆ ಟಾಪ್ ಕ್ಲೀನ್ ಮಾಡ್ತೀನಿ, ಆಮೇಲೆ ಅದ್ರ ಮೇಲೆ ಇಡು ಐಟಮ್ಸ್. ಈ ಲಿಕ್ವಿಡು ಇದೆಲ್ಲ ಸರಿಯಾಗಿ ದುಡ್ಡು ಆಯ್ತಪ್ಪ ದೇವ್ರೆ. ಏನಪ್ಪ ಮನೆ ಖರ್ಚು ಹಿಂಗೆ ಬಂದುಬಿಟ್ರೆ ದೇವರೇ ಗತಿ. ಎಷ್ಟು ಒಂದು ತಿಂಗ್ಳಿಗೆ ಎಷ್ಟಾದ್ರೂ ಸಾಕಾಗ್ತಿಲ್ಲ, ಅಷ್ಟು ಖರ್ಚಾಗ್ತಿದೆಯಪ್ಪ. ಸ್ವಲ್ಪ ಜ್ಯುವೆಲರಿ ಪರ್ಚೇಸ್ ಮಾಡಿದ್ರು ಒಬ್ಬರು. ಹಾಗಾಗಿ ವೀಡಿಯೋ ಕಾಲಲ್ಲೇ ತೋರಿಸಿ ಅವ್ರಿಗೆ ಕೆಲವೊಂದು ಐಟಮ್ನ ಬೇಡದಿರೋದಿಲ್ಲಿಟ್ಟು ಬೇಕಾಗಿರೋದಿಷ್ಟು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಮಾಡಿ ಕೊರಿಯರ್ ಮಾಡಬೇಕಂತೆ ಅವರಿಗೆ. ಸೊ ಅವರಿಗೆ ಸ್ಟಾಲ್ ಇದೆಯಂತೆ, ಹಾಗಾಗಿ ಸ್ವಲ್ಪ ಟ್ರಯಲ್ ನೋಡ್ತೀನಿ ನಾನು ತೊಗೊಂಡೋಗಿ ಅಂತ ಹೇಳಿದರು. ಹಾಗಾಗಿ ಚೆನ್ನಾಗಿ ಬಬಲ್ ರ್ಯಾಪು ಮಾಡ್ತಾಯಿದ್ದೀನಿ. ಬಬಲ್ ರ್ಯಾಪ್ ಮಾಡಿ ಕಳಿಸಿದ್ರೆ ಕೊರಿಯರಲ್ಲಿ ಹೊಡೆಯಲ್ಲ, ಹಾಗಾಗಿ ಕಳಿಸ್ತಾ ಇರೋವಂಥದ್ದು. ಪ್ರೊಫೆಷ್ನಲ್ ಕೊರಿಯರ್ಗೆ ಹಾಕಿ ಬಂದಿದ್ದಾಯಿತು ಆರ್ಡರು. ಸೊ ಆ್ಯಕ್ಚುಲಿ ಯಾರಾದರೂ ಹಿಂಗೆ ಪರ್ಚೇಸ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ನನಗೂ, ಮಣ್ಣಿನ ಜ್ಯುವೆಲರಿ. ಸೊ ಯಾರಿಗಾದರೂ ಮಣ್ಣಿನ ಜ್ಯುವೆಲರಿ ಬೇಕಿದ್ರೆ ದಯವಿಟ್ಟು ಆರ್ಡ್ರ್ ಮಾಡಿ, ಕೊರಿಯರ್ ಮಾಡ್ತೀನಿ. ಸೊ ಏನೋ ಒಂದು ಅನುಕೂಲ ಆಗುತ್ತೆ, ಜೀವನ ನಡೆಸ್ಬೇಕಲ್ಲಪ್ಪ. ಹೆಂಗೋ ಕಷ್ಟಪಟ್ಟು ಒಂದು ಮಣ್ಣಿನ ಜ್ಯುವೆಲರಿ ಕಲ್ತಿರೋದಕ್ಕೆ ಇವತ್ತು ದುಡಿತಾಯಿದ್ದೀನಿ, ಅದೇ ಖುಷಿ ನನಗೆ. ಸೊ ನೋಡಿ ಹೇಗೋ ಇದನ್ನು ತೊಗೊಂಡು ಬಂದೆ. ಆ್ಯಕ್ಚುಲಿ 4 ಲೀಟರ್ ಇದು. ಸೊ ಜಾಸ್ತಿ ತಂದು ಒಂದು ಸಾರಿ ಇಟ್ಕೊಂಬಿಟ್ರೆ ಅನುಕೂಲ ಆಗುತ್ತೆ, ಕಂಫರ್ಟು ಮತ್ತು ಇದೆರಡೂ ತೊಗೊಂಡು ಬಂದೆ. ಇದಕ್ಕೆ 1300 ಸಮಥಿಂಗ್ ಆಯಿತು. ಆ್ಯಕ್ಚುಲಿ ಟಾಯ್ಲೆಟ್ ಕ್ಲೀನರಲ್ಲಿ ಟಾಯ್ಲೆಟ್ ಕ್ಲೀನರ್ ತೊಗೊಂಡು ಬಂದಿದ್ದೆ. ಪೂರಿ ಎತ್ತಿಟ್ಟಿದ್ದ ನಂಗೆ ಮರ್ತೋಯ್ತು. ಇದೇನು ತಂದೋ ಇಲ್ವೋ, ಇಲ್ಲ ಅಲ್ಲೇನಾದ್ರು ಬಿಟ್ಟು ಬಂದ್ಬಿಟ್ಟಂತೆ ಭಯ ಆಯಿತು ನನಗೆ ಇವಾಗ. ಸದ್ಯ ಎಲ್ಲ ಒಟ್ಟಿಗೆ ತಂದುಬಿಟ್ರೆ ಅನುಕೂಲ. ಏನು ಅಂದರೆ ತುಂಬ ಸಾರಿ ಪದೇ ಪದೇ ತೊಗೊಳೋದು ತಪ್ಪುತ್ತೆ. ಸೊ ನಾನು ಹೋದ ಸಾರಿ ತೊಗೊಂಡು ಬಂದಿದ್ದು ಯಾವಾಗ ಅಂದರೆ 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ರಲ್ಲ, ಆವತ್ತು ನಾಯಿಗೆ ಏನಾದರೂ ತೊಗೋಬೇಕಾಗಿತ್ತು. ಅವತ್ತು ನಾಯಿಗೆ ಏನಾದರೂ ಹಾಕೋಣ ಅಂತ, ಹಾಗಾಗಿ ಡಿಮಾರ್ಟ್ಗೆ ಹೋಗಿದ್ದೆ. ಆವಾಗ 5 ಲೀಟ್ರದ್ದು ಕಂಪ್ಲೀಟು ಸರ್ಫ್ ಎಕ್ಸೆಲ್ದು ಒಂದು ಲಿಕ್ವಿಡ್ ತೊಗೊಂಡು ಬಂದುಬಿಟ್ಟಿದೆ. ಸೊ ಅದು ತುಂಬ ಅನುಕೂಲನೇ ಆಯಿತು ಅಂತ ಹೇಳ್ಬೋದು. ಸೊ 5 ಲೀಟ್ರ್ ತೊಗೊಬಿಟ್ರೆ ತುಂಬ ದಿನ ಬರುತ್ತೆ ನೋಡಿ. ಇವಾಗ 50,000ದಿಂದ 55,000 ಕಂಪ್ಲೀಟ್ ಆದರು. ಇವತ್ತಿಗೆ 5,000 ಜನ ಸಬ್ಸ್ಕ್ರೈಬರ್ ಜಾಸ್ತಿ ಆದರು. ಸೊ ಇವತ್ತು ಅದು ತೊಗೊಂಡು ಬಂದಿದ್ದು ಲಿಕ್ವಿಡು. ಆ್ಯಕ್ಚುಲಿ ಸರ್ಫ್ ಎಕ್ಸೆಲ್ ಜಾಸ್ತಿ ಆಗ್ತಾಯಿತ್ತು, ಅದಕ್ಕೆ ಏರಿಯಲ್ಲಿದೆ ಅಂತಂದರು. ಸೊ ಯಾವುದೋ ಒಂದು ತಗೊಂಡು ಬಂದೆ, ತಗೋತೆ. ಬಟ್ಟೆ ಒಗಿಬೇಕಲ್ಲ, ಇನ್ನೇನು ಮಾಡೋದು. ಕೆಲವೊಂದು ಸಾರಿ ಸರ್ಫೇ ಹಾಕ್ಬಿಡ್ತೀನಿ, ಸರ್ಫ್ ಹಾಕ್ಬಾರ್ದಂತೆ, ವಾಷಿಂಗ್ ಮಿಷಿನ್ಗಳು ಕೆಟ್ಟೋಗುತ್ತಂತೆ. ಹಾಗಾಗಿ ಕೆಲವೊಂದು ಸಾರಿ ಹಾಕ್ಬಿಡ್ತೀನಿ, ಏನು ಮಾಡೋಕ್ಕಲ್ಲ. ಮ್ಯಾಟ್ ಒಗೆಯೋದಕ್ಕೆ ಅದರಲ್ಲೂ ಗುಂಡುಂದು ಮ್ಯಾಟು ದಿನ ಒಗಿಬೇಕು. ಅವನು ಅದ್ರ ಮೇಲೆ ಉಚ್ಚೆ ಮಾಡ್ತಾನೆ, ಕಕ್ಕ ಮಾಡ್ತಾನೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಸೊ ಮ್ಯಾಟ್ ಅಂತ ಒಗೆಯೋಕೆ ಹಾಕ್ತೀನಿ. ಒಂದು ಸಾರಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಅದಾದಮೇಲೆ ಡ್ರೈ ಆಗಬೇಕಲ್ಲ, ಹಂಗಾಗಿ ಆವಾಗ ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದು.
ಡೈರೆಕ್ಟಾಗಿ ಹಾಕಲ್ಲ ನಾನು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಕೆಟಲ್ಲೂ ಕೂಡ ನೆನೆಸಿ ಎಲ್ಲ ತೊಳೆದಾದ್ಮೇಲೆ ಕಂಪ್ಲೀಟು ಹೋಗಿ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೋದು. ಸೊ ಡ್ರೈ ಆದಮೇಲೆ ಒಣಗಕ್ಕೆ ಹಾಕೋದು ಅಷ್ಟೇ. ಸೊ ಡೈಲಿ ಅಂತೂ ಒಗ್ದೇ ಹೋಗುತ್ತೀನಿ ಮ್ಯಾಟ್, ಅವನದು ಡೈಲಿ ಹೋಗಿಲೇಬೇಕು. ಬಟ್ ಮೊದಲಿಗಿಂತ ಬೆಟರ್ ಇವಾಗ ಅವನಿಗೆಲ್ಲ ಗೊತ್ತಾಗ್ತಿದೆ. ಕೆಲವೊಂದು ಸಾರಿ ಆಚೆನೂ ಕರ್ಕೊಂಡು ಹೋಗ್ತೀವಿ, ಅಲ್ಲೆಲ್ಲ ಮಾಡ್ತಾನೆ. ಬಟ್ ಏನೋ ಗೊತ್ತಿಲ್ಲ, ಒಬ್ಬ ಮನುಷ್ಯ ಇದ್ದಂಗೆ ಜೊತೇಲಿ. ನಾಯಿ ಸಾಕೋದ್ರಿಂದ ಹೇಳ್ಬೇಕು ಅಂದರೆ ಪ್ರಾಣಿಗಳ ಪ್ರೀತಿ ಜಾಸ್ತಿ ಕೊಡ್ತಾವಂತೆ ಮನುಷ್ಯನಿಗಿಂತ. ಮನುಷ್ಯ ಆಲ್ಮೋಸ್ಟ್ ಬರೀ ನೋವನ್ನೇ ಕೊಡೋದು. ನಾನು ಎಲ್ಲರನ್ನೂ ನೋಡಿ ಇವತ್ತು ನಾನು ಈ ಒಂದು ಮಟ್ಟದಲ್ಲಿ ಇದ್ದೀನಿ ಅಂದರೆ ಪ್ರಾಣಿಗಳಿಂದ ಸಿಗೋ ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಅದನ್ನು. ಅದು ಯಾವತ್ತೂ ಮೋಸನೂ ಆಗೋಲ್ಲ ನಮಗೆ. ಹಾಗಾಗಿ ಪ್ರಾಣಿಗಳನ್ನ ಸಾಕಿ ಆದಷ್ಟು ಮೂಕ ಪ್ರಾಣಿಗಳಿಗೆ ಒಂದು ಊಟನೋ ಒಂದು ಪ್ರೀತಿನೋ ತೋರಿಸಿ. ಅವು ಯಾವತ್ತಾದರೂ ಒಂದಿನ ನಮ್ಗೆ ವಾಪಸ್ ಕೊಡುತ್ತೆ ಅದನ್ನು. ಮನುಷ್ಯರಿಗೆ ಮಾಡಿದರೆ ಯೂಸ್ ಇಲ್ಲಪ್ಪ, ಒಂದಲ್ಲ ಒಂದಿನ ಅವರು ಎತ್ತಾಡ್ತಾರೆ. ತುಂಬ ಇದೆ ಕೆಲವೊಂದು ವಿಷಯಗಳು, ಹೆಂಗೆ ಏನೂ ಮಾಡೋಕ್ಕಾಗಲ್ಲ. ಸೊಪ್ಪು ಒಂದು ಕಟ್ಟು 30 ರೂಪೀಸ್ ಆಗಿದೆ. ಚೆನ್ನಾಗಿತ್ತು. ನಾವು ನಾಟಿ ಸೊಪ್ಪು ಹಂಗಾಗಿ ತೊಗೊಂಡ್ಬಂದೆ. ಸೊ ಇವಾಗ ಸೊಪ್ಪು ಬಿಡಿಸ್ಲಾ ಇಲ್ಲಾಂದರೆ ಸ್ವಲ್ಪ ಜ್ಯುವೆಲರಿನ ಆಲ್ಟ್ರೇಷನ್ ಮಾಡೋಣ ಅಂತ ಹಾಕಿದ್ದೆ. ಅದನ್ನು ಮಾಡ್ಲಾಕ ಗೊತ್ತಾಗ್ತಾಯಿಲ್ಲ ನನಗೆ, ಯಾಕಂದರೆ ತುಂಬ ವರ್ಕ್ ಇದೆ ಈಗ. ಆಲ್ಮೋಸ್ಟು ಕೆಲಸ ಏನೂ ಮಾಡ್ತಾಯಿಲ್ಲ, ಬರೀ ಸ್ಟಾಲ್ಗೆ ಹೋಗು ಸುಮ್ಮನೆ ಇದೇ ಆಗ್ಬಿಟ್ಟಿದೆ. ಪೂರ್ವಿ ಇದ್ದಾಗಿಂದ ನನಗೆ ಎಲ್ಲೂ ಸ್ಟಾಲು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ದುಡಿಯೋದಕ್ಕೆ ಒಂದು ಕಷ್ಟ ಆಗ್ತಿದೆ, ಅಂದರೆ ಕೆಲಸಗಳು ಮಾಡ್ತಾಯಿಲ್ಲ ನಾನು, ಮನೆಯಲ್ಲೇ ಕೆಲಸ ಆಗ್ತಿದೆ. ಅದು ಬಿಟ್ಟರೆ ಜ್ಯುವೆಲರಿ ಮಾಡೋದೆಲ್ಲ ಕೆಲಸ ಹೋಯ್ತು, ಹಂಗಾಗ್ಬಿಟ್ಟಿದೆ. ಸೊ ಇರೋದನ್ನ ಒಂದಷ್ಟು ಜ್ಯುವೆಲರಿ ಇದೆ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟಾಲ್ಗಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಒಂದು ಸ್ಟಾಲಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ, ಟೇಬಲ್ ಮೇಲೆ ಇಡೋಕ್ಕಾಗ್ತಾಯಿಲ್ಲ. ಸೊ ಸ್ಯಾರಿ ತುಂಬ ಚೆನ್ನಾಗಿದೆ. ಹೋದ ಸ್ಟಾಲಲ್ಲಿ ತೊಗೊಂಡಿದ್ದು ಯುಗಾದಿ ಹಬ್ಬಕ್ಕೆ ಅಂತ ತೊಗೊಂಡೆ. ಬಟ್ ಏನು ಮಾಡೋದು, ಇದಕ್ಕೆ ಬ್ಲೌಸು ಮ್ಯಾಚಿಂಗ್ ಆಗಲಿಲ್ಲ. ಅದಕ್ಕೆ ನಾನು ಯುಗಾದಿ ಹಬ್ಬಕ್ಕೆ ಸ್ಯಾರಿನೂ ಹಾಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ, ಹಾಗಾಗಿ ಹಾಗೆ ಇಟ್ಬಿಟ್ಟೆ. ಬ್ಲೌಸ್ ಕೂಡ ಇಲ್ಲ ಇದಕ್ಕೆ. ಬಟ್ ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿ, ಕಾಟನ್ ಸ್ಯಾರಿ, ಪ್ಯೂರ್ ಕಾಟನ್ ಅಂತ ಹೇಳಿದರು. ಇದೆಲ್ಲ ಹ್ಯಾಂಡ್ ಪೇಂಟಿಂಗ್ ಅಂತೆ. ಸೊ ಅದಕ್ಕೆ ಹೇಳಿದರು ಹ್ಯಾಂಡ್ ಪೇಂಟಿಂಗ್ ಇದೆಲ್ಲ ಅಂತ. ಕಮ್ಮಿನೇ ಮಾಡ್ಕೊಳ್ಳಿಲ್ಲ, ಏನು ಮಾಡೋದು. ಬಟ್ಟು ತುಂಬ ಇಷ್ಟ ಆಗ್ಬಿಡ್ತು. ಅವ್ರು ಕೂಡ ಇದನ್ನೇ ವೇರ್ ಮಾಡಿದರು. ಯಾರು ನನಗೆ ಸ್ಟಾಲು ಸ್ಯಾರಿ ಕೊಟ್ಟರಲ್ಲ, ಇದು ಅಂದರೆ ಸ್ಯಾರಿ ತೊಗೊಂಡಲ್ವ, ಅವ್ರ ಸ್ಟಾಲಲ್ಲಿ ಈ ಸ್ಯಾರಿನ ಅವ್ರು ವೇರ್ ಮಾಡಿದರು. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿಲ್ಲ ವೀಡಿಯೋ. ಇರಿ, ಟೇಬಲಲ್ಲಂತೂ ಅದು ಇದು ವಸ್ತುಗಳು ತುಂಬ್ಕೊಂಬಿಟ್ಟಿದ್ದಾರೆ. ಇವಾಗ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಪಿಂಕ್ ಮೇಲೆ ಪಿಂಕ್ ಹಾಕೊಂಡಿದ್ದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಬಟ್ ಇದಕ್ಕೆ ಬ್ಲೌಸ್ ಹುಡ್ಕಕ್ಕೆ ಹೋಗಿದ್ದಿದ್ದು ನಾನು. ಸೊ ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದೀನಿ, ಮ್ಯಾಚಿಂಗ್ ಆಗೋ ಥರನೇ ತೊಗೊಂಡು ಬಂದಿದ್ದೀನಿ. ಕಾಟನ್ ಹುಡುಕಿ ತೊಗೊಂಡ್ಬಂದೆ. ತೆಳ್ಳಗಿದೆ. ನಾನು ಇದೇನು ಇದು ಈ ಥರ ಇದೆ ಅಂದರೆ ಬ್ಲೌಸ್ ಪೀಸ್ ಹಿಂಗೆ ಬರೋದು. ಒಂದು ಇನ್ನೇನು ಮತ್ತೆ ತೊಗೊಂಡ್ಬಂದು 1 ಮೀಟ್ರ್ ತೊಗೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ಇದು ಬ್ಲೌಸು, ಇದಕ್ಕೂ ಮ್ಯಾಚಿಂಗ್ ಆಗುತ್ತೆ, ತೊಗೊಂಡೋಗಿ ಅಂತ ಹೇಳಿದ್ರು. ಅದಕ್ಕೆ ತೊಗೊಂಡು ಬಂದು ಹೆಂಗಿದೆಯೋ ಅನ್ನೋ ಗೊತ್ತಿಲ್ಲ ನನಗೆ. ಸುಮ್ಮನೆ ಟ್ರಯಲ್ ನೋಡೋಣ ಇಲ್ಲಿ. ಇದು ಬ್ಲೌಸ್ ಥರ, ಇದು ಬ್ಲೌಸ್ ಅಂದ್ಕೊಂಡ್ರು ಓಕೆನಾ ಸ್ಯಾರಿ, ನನಗಂತೂ ಗೊತ್ತಾಗ್ತಿಲ್ಲ. ಬ್ಲೌಸ್ ಹೊಲ್ಕೋಬೇಕು ಅಂತ ತೊಗೊಂಡು ಬಂದಿದ್ದೀನಿ ಪೀಸ್. ಬಟ್ ಮ್ಯಾಚ್ ಆಗುತ್ತೆ, ಏನು ನಂಗೆ ಗೊತ್ತಾಗ್ತಿಲ್ಲ. ಸೊ ಇದು ಬ್ಲೌಸ್ ತೊಗೊಂಡ್ಬಂದಿದ್ದೀನಿ, ಮತ್ತು ಲೈನಿಂಗ್ ಪೀಸ್ ಕೂಡ ತೊಗೊಂಡ್ಬಂದಿದ್ದೀನಿ. ಪ್ಯೂರ್ ವೈಟ್ ತೊಗೊಂಡ್ಬಂದಿದ್ರು ಆಗೋದು ಅನಿಸ್ತಾಯ್ತಪ್ಪ. ಬಟ್ ಮ್ಯಾಚಿಂಗ್ ಇದೆ, ಇದಕ್ಕೂ ಮ್ಯಾಚ್ ಆಗ್ತಾಯಿದೆ, ಕಲರ್ ಕಾಂಬಿನೇಷನ್ ಎಲ್ಲ. ಸೊ ಇವಾಗ ಬ್ಲೌಸು ಹೊಲಿಬೇಕು ನಾನು, ಹೇಗೆ ಬರುತ್ತೋ ಏನೋ, ಯಾಕಂದರೆ ತುಂಬ ವರ್ಷ ಆಯಿತು ಬಟ್ಟೆ ಹೊಲಿದಿಲ್ಲ ಅದಕ್ಕೆ. ಸೊ ಸ್ಯಾರಿ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆಯಲ್ಲ ಸ್ಯಾರಿ, ಪ್ಯೂರ್ ಕಾಟನ್ ಹ್ಯಾಂಡ್ ಪೇಂಟೆಡು. ಸೊ ಅವ್ರು ಹೇಳಿದರು ಈ ವೈಟದೆಲ್ಲ ಹ್ಯಾಂಡ್ ಪೇಂಟಿಂಗ್ ಮಾಡಿರೋದು ಅಂತ. ಗ್ರೀನ್ ಹುಡುಕ್ತಾಯಿದ್ದೆ ಬ್ಲೌಸು, ಗ್ರೀನ್ ಇಲ್ಲ ವೈಟ್ ಇಲ್ಲಿ ಅಂತ. ಬಟ್ ಇದು ಸಿಕ್ತು. ಹೆಂಗೋ ಮ್ಯಾಚಿಂಗ್ ಮಾಡ್ತೀನಿ. ಓಕೆ ಮ್ಯಾಚ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ವೀಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇದೆಯಪ್ಪ, ನಮಗೂ ಗೊತ್ತಾಗಿಲ್ಲ. ಬಟ್ ಸ್ಯಾರಿ ಹೇಗಿದೆ ಅಂತ ಹೇಳಿ ದಯವಿಟ್ಟು. ಬಟ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಹೀಗಿದೆ ಸ್ಯಾರಿ. ಸೆರಗು ಬಂದು ಈ ಥರ ಬಂದಿದೆ. ಸೊ ಸೆರಗುಗೆ ಹೆಂಗೋ ನಾವು ಫಾಲ್ ಅಂತೀನಿ, ಇದನ್ನೆಲ್ಲ ಹಾಕೋಂಗಿಲ್ಲ, ಕುಚ್ಚಲ್ಲಿ ಹಾಕೋ ಅದು ಅವಶ್ಯಕತೆ ಇಲ್ಲ.
ಸೊ ಇದು ಫಂಕ್ಷನ್ಗೆ ಉಟ್ಕೊಳ್ಳೋಣ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋದು. 28 ಮೈಸೂರಲ್ಲಿ ಫಂಕ್ಷನ್ ಇದೆಯಲ್ಲ, ಪ್ರಜಾವಾಣಿ ಅವ್ರದ್ದು ಈವೆಂಟು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಉಟ್ಕೋಬೇಕು ಅಂತ. ಮುಂದೆ ಏನಾಗುತ್ತೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಆ ಫಂಕ್ಷನ್ನು ನಂಗೆ ಹೊಸದು. ಆ ಫಂಕ್ಷನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡಿಸ್ತಾ ಇರ್ತೀನಿ ವೀಡಿಯೋ ಮೂಲಕ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಬಟ್ ಈ ಸ್ಯಾರಿನ ಹಾಕ್ಕೊಂಡು ಹೋಗ್ಬೇಕು ಅಂತ ಫಿಕ್ಸ್ ಆಗಿರೋದು. ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಬ್ಲೌಸ್ ಹೊಲೆಯೋಣ ಅಂತ ಲೈನಿಂಗ್ ಪೀಸ್ ಕೂಡ ತೊಗೊಂಡು ಬಂದಿದ್ದೀವಿ. ಅದನ್ನೇ ತರಕ್ಕೆ ಹೋಗಿದ್ದೀವಿ ಇವತ್ತು. ಅದ್ರ ಜೊತೆಗೆ ಸ್ವಲ್ಪ ಆಧಾರ್ ಕಾರ್ಡು ಇದೆಲ್ಲ ಅಪ್ಡೇಟ್ ಮಾಡಿಸೋದಿತ್ತು, ಅದನ್ನೆಲ್ಲ ಮಾಡಿಸ್ಕೊಂಡು ಬಂದೆ. ಸೊ ಲೈನಿಂಗ್ ಪೀಸ್ ಕೂಡ ತೊಗೊಂಡು ಬಂದಿದ್ದೀನಿ. ಆಗಿದ್ದಾಗಲಿ ನಾವು ಬ್ಲೌಸ್ ಹೊಲೆಯೋಣ ಅಂತ. ಯಾಕಂದರೆ ಇಷ್ಟು ದಿನ ಬ್ಲೌಸ್ ಹೊಲಿದಿಲ್ಲ ನಾನು. ಮಿಷಿನ್ ಇದೆ, ಬಟ್ ಬ್ಲೌಸ್ ಹೊಲಿಯೋಕ್ಕೆ ನನಗೆ ತುಂಬ ವರ್ಷಗಳಾಯ್ತಲ್ಲ. ಕಾಲು ಚೆನ್ನಾಗಿರೋವಾಗ ಬ್ಲೌಸ್ ಹೊಲಿತಾ ಇದ್ದಿದ್ದು. ಇವಾಗ ಟ್ರಯಲ್ ನೋಡುವ ಅಂತ ತಂದುಬಿಟ್ಟಿದ್ದೀನಿ. ಸೊ ಇನ್ನೊಂದು ಬ್ಲೌಸು ಮೊದಲೇ ತೊಗೊಂಡು ಬಂದು ಇಟ್ಕೊಂಡಿದ್ದೆ, ಬ್ಲೌಸ್ ಪೀಸು. ಅದಕ್ಕೆ ಲೈನಿಂಗ್ ಬೇಕಾಗಿತ್ತು, ಹಾಗಾಗಿ ಅದಕ್ಕೂ ಲೈನಿಂಗ್ ಪೀಸ್ ತೊಗೊಂಡು ಬಂದಿದ್ದೀನಿ. ಫಸ್ಟು ಇದನ್ನು ಹೊಲಿಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ಇದು ಹೊಲಿಯೋಣ ಅಂದರೆ ಅದಕ್ಕೆ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಬಂದಿದೆ, ಅದು ಕೈಯಲ್ಲಿ ಡಿಸೈನ್ ಮಾಡಿರುವಂಥದ್ದು. ಸೊ ಹಂಗಾಗಿ ಇದ್ರದ್ದು ಬ್ಲೌಸು ಬೇಡ, ಈ ಬ್ಲೌಸೇ ಹೊಲಿತೀನಿ. ಯಾಕಂದರೆ ಇದು 160 ಪೀಸು, ಅಂದರೆ 1 ಮೀಟ್ರ್ ತೊಗೊಂಡು ಬಂದಿದ್ದೀನಿ. ಸೊ ವೇಸ್ಟ್ ಆದರೂ ಆಗಲಿ ಪರವಾಗಿಲ್ಲ. ಯಾಕಂದರೆ ಇಷ್ಟು ವರ್ಷದಲ್ಲಿ ಬ್ಲೌಸ್ ಹೊಲಿತಾರದಲ್ವ, ಅದಕ್ಕೆ ಭಯ ಆಗ್ತಿದೆ. ಭಯ ಅನ್ನೋದಕ್ಕಿಂತ ಮರ್ತೋಗಿಲ್ಲ, ನಾನು ಹೊಲಿತೀನಿ ಬ್ಲೌಸು. ಬಟ್ ಆದರೂ ಒಂಥರ ಭಯ ಆಗ್ತಿದೆ, ಗೊತ್ತಿಲ್ಲ. ಯಾಕಂದರೆ ಎಷ್ಟು ವರ್ಷ ಆಗಿರ್ಬೋದು, 4 ಅಲ್ಲ, ಟೋಟಲ್ಲಿ 7 ವರ್ಷ ಆಯಿತು ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಬ್ಲೌಸ್ ಹೊಲಿದಿಲ್ಲ. ಭಯ ಆಗ್ತಿದೆ. ಗುಂಡ ಅಡುಗೆ ಮನೆಗೆ ಏನಕ್ಕೆ ಹೋಗಿದೆ? ಗುಂಡ ಗುದ್ಬಿಡ್ತೀನಿ ನನಗೊಂದ. ಏನು ಊಚೆ ಮಾಡಿ ಬರೋಕ್ಕೆ ಹೋಗಿದೆ ಏನು ಕತೆ? ನೋಡ್ತೀನಿ, 2 ಬಿಡ್ತೀನಿ ನೀವು. ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು. ಸೊ ನೋಡುವ, ಟೇಬಲ್ ಮೇಲೆ ಇಲ್ಲೇ ಕಟ್ ಮಾಡ್ಕೊಳ್ತೀನಿ ಬ್ಲೌಸ್ ಪೀಸು. ಹೇಗೆ ಕಟ್ ಮಾಡ್ತೀನಿ ಏನು ಕತೆ ಅಂತ ಹೇಳ್ತೀನಿ. ಸ್ವಲ್ಪ ಆಲ್ಟ್ರೇಷನ್ ಮಾಡೋಕ್ಕಿತ್ತು, ಕೆಲವೊಂದು ಜ್ಯುವೆಲರಿನೆಲ್ಲ ರೆಡಿ ಮಾಡಿರ್ತೀನಿ. ಆಲ್ಟ್ರೇಷನ್ ಅಂದರೆ ಅದಕ್ಕೊಂದು ಇಯರಿಂಗ್ ಇರೋಲ್ಲ, ಇಲ್ಲಾಂದರೆ ಪ್ಯಾಕಿಂಗ್ ಸರಿಗೆ ಮಾಡಿರಲ್ಲ ಅಂಥವನ್ನೆಲ್ಲ. ಗುಂಡ ಅಯ್ಯೋ ನನ್ನ ಹಿಡ್ಕೊಂಡು ನಾನು ಟೇಬಲ್ ಬಿಡಿಸ್ಬಿಟ್ಟು. ಸೊ ಅಂಥವನ್ನೆಲ್ಲ ಏನು ಮಾಡಿದೆ, ಇವಾಗ ಎಲ್ಲ ತೆಗೆದು ನೀಟಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಇಷ್ಟು ಜ್ಯುವೆಲರಿ ಆಯಿತು ಅದ್ರದ್ದು. ಸೊ ಇದನ್ನೆಲ್ಲ ಸುಕ್ಕೇಸ್ಗೆ ಹಾಕಿರೋಕ್ಕೆ ಒಂದು ಕಡೆ ಸೈಡ್ ಬಿಟ್ಬಿಟ್ಟು ಇವಾಗ ಕಟ್ಟಿಂಗ್ ಕೂತ್ಕೋಬೇಕು ಅಂದರೆ ಎಲ್ಲಿದೆ ಕತ್ತರಿಂದ ಹುಡ್ಕೋಬೇಕು. ಸೊ ಇವತ್ತು ಕಟ್ಟಿಂಗ್ ಮಾಡಿಟ್ಬಿಟ್ಟು ನಾಳೆಯಿಂದ ಸ್ಟಿಚ್ಚಿಂಗು ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಇವತ್ತು 21 ಅಲ್ಲ, ಇವತ್ತು 20. ಸೊ 20 ಅಂದರೆ ಇನ್ನು 7 ಡೇಸ್ ಒಳಗಡೆ ನಾನು ಬ್ಲೌಸು ರೆಡಿ ಮಾಡ್ಕೋಬೇಕು. ಅದರಲ್ಲೂ ಫಸ್ಟ್ ಟೈಮ್ ಬ್ಲೌಸ್ ಹೊಲಿತಾ ಇದ್ದೀನಿ 7 ಇಯರ್ಸ್ ಆದಮೇಲೆ. ಸೊ ನನಗೆ ತುಂಬ ಟೈಮ್ ತೊಗೊಳುತ್ತೆ ಅಂದರೆ ನೀಟಾಗಿ ಹೊಲಿದು ಅದು ಸರಿಯಾಗಿ ಬಂತಾ ಇಲ್ವಾ ಅದನ್ನು ನೋಡ್ಕೋಬೇಕು. ಅದ್ರ ಜೊತೆಗೆ ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ತಾ, ಮತ್ತು ಲಾಸ್ಟಲ್ಲಿ ಉಕ್ಸ್ ಎಲ್ಲ ಹಾಕೋವಾಗ ಅದೆಲ್ಲ ಇದನ್ನು ಕೈಯಲ್ಲೇ ಮಾಡಬೇಕು. ಸೊ ಅದಕ್ಕೆಲ್ಲ ಫಿನಿಷಿಂಗ್ ವರ್ಕ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನು ಬೇಗನೆ ಬ್ಲೌಸ್ ಪೀಸ್ ತೊಗೊಂಡು ಬಂದೆ. ಸೊ ಹಾಕಿದ್ದಾಗಲಿ ಸರಿ ಬ್ಲೌಸು ಹೊಲಿದು ಬಿಡುವ. ಓಕೆ, ಕಟ್ಟಿಂಗ್ ಹೇಗೆ ಮಾಡ್ತೀನಿ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಒಂದು ವೀಡಿಯೋ ತೋರಿಸ್ತೀನಿ. ಹೆಂಗೆ ಬರ್ತದೋ ಏನು ಕತೆ ನಂಗೆ ಗೊತ್ತಿಲ್ಲ. ಸೊ ಸ್ಟಾರ್ಟ್ ಮಾಡುವ. ಆ್ಯಕ್ಚುಲಿ ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ ಇದನ್ನು ಪೂರ್ವಿ ಕಟ್ ಮಾಡಿಬಿಟ್ಟಿದ್ದ ಅಂತ. ಸೊ ನೋಡಿ, ಇದಕ್ಕೂ ಸೆಂಟ್ರಲ್ಲಿರೋ ಒಂದು ಕನೆಕ್ಷನ್ನ ಕಟ್ ಮಾಡಿಬಿಟ್ಟಿದ್ದ. ಅಯ್ಯೋ ತೀಟೆ ಮಗು ಕಣಪ್ಪ, ಏನು ಮಾಡೋಣ. ನೋಡಿ, ಇದನ್ನು ನೀರಿಗೆ ಇಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಇದನ್ನು ಟೈಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇದನ್ನು ಏನು ಮಾಡ್ಬೋದು ಅಂತ ಆ ಕಡೆ ಈ ಕಡೆ ಹಿಂಗೆ ರೊಟೇಟ್ ಮಾಡ್ಬೋದು. ನೋಡಿ, ಸಿಂಕು ಆ ಕಡೆ ಈ ಕಡೆ ತೊಳಿಬೇಕಾದ್ರೆ ಈಸಿಯಾಗಿ ರೊಟೇಟ್ ಮಾಡ್ಬೋದು. ಹಂಗಾಗಿ ಮತ್ತೆ ಇವಾಗ ಇದನ್ನೇ ತೊಗೊಂಡು ಬಂದೆ. ಬಟ್ ಇದು 45 ರೂಪಾಯಿ ಏನೋ ತೊಗೊಂಡ್ರು ನನಗೆ. ಬಟ್ ಅದು ಬಿಟ್ಟರೆ ಇದು 15 ರೂಪಾಯಿದಂತೆ. ಇದೇನೋ ಬೇರೆ ಥರದ್ದಂತೆ. ಸೊ ಇಲ್ಲಿಂದ ಇದನ್ನು ಒಂದು ಟ್ರಯಲ್ ತೊಗೊಂಡು ಬಂದಿದ್ದೀನಿ. ಇದೂ 15 ರೂಪಾಯಿ ಅಂತೆ. ಸೊ ಇದು ಸ್ಟ್ರೈಟ್ ನೀರು ಬರುತ್ತೆ ಅಷ್ಟೇ. ಬಟ್ ಇದನ್ನು ರೊಟೇಷನ್ ಮಾಡ್ಬೋದು. ಸೊ ಸಿಂಕ್ ಅಕ್ಕಪಕ್ಕ ಎಲ್ಲ ನೀಟಾಗಿ ಉಜ್ಜಿದ್ರೆ ಬ್ರಷಲ್ಲಿ, ಆವಾಗ ರೊಟೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದನ್ನು ತೊಗೊಂಡು ಬಂದೆ. ಇದು ಸ್ಟ್ರೈಟಿಗೆ ನೀರು ಬರೋವಾಗ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದೆ. ಇದು ನೀರು ಫೋರ್ಸಾಗಿ ಬರೋದನ್ನ ಸಣ್ಣದಾಗಿ ಬರೋ ಹಂಗೆ ಮಾಡುತ್ತಂತೆ. ಸೊ 3 ಥರದ್ದು ತೊಗೊಂಡು ಬಂದಿದ್ದೀನಿ. ಅನುಕೂಲ ಆಗುತ್ತೆ ನನಗೆ, ಸಿಂಕಲ್ಲಿ ಪಾತ್ರೆ ತೊಳೆಯುವಾಗ ಎಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ 3 ಥರದ್ದು ತಂದು ಇಟ್ಕೊಂಡಿದ್ದೀನಿ. ಬಟ್ ಏನು ಗೊತ್ತಾ, ನಮಗೆ ಆಲ್ಟ್ರೇಷನ್ ಯಾವುದಾದ್ರೂ ಬೇಕೇ ಬೇಕು. ನಾನಿರೋ ಸಿಚುವೇಶನ್ ಹಂಗಿದೆ, ನನಗೆ 2 ಕೈಯೂ ನೋವು ಬಂದುಬಿಡುತ್ತೆ ಪಾತ್ರೆ ತೊಳೆಯೋಷ್ಟರಲ್ಲಿ. ಬಟ್ ಇದು ಅನುಕೂಲನೇ ನನಗೆ, ಅದಕ್ಕೆ ಈ ಥರ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ನಾನು. ಗುಂಡಂಗೆ ಊಟ ಹಾಕ್ಬೇಕು ಇವಾಗ. ಆ್ಯಕ್ಚುಲಿ 8 ಗಂಟೆ ಆಯಿತು ಆಲ್ರೆಡಿ, ಸಂಜೆ ರಾತ್ರಿ.
ಅವನಿಗೆ ಬೆಳಿಗ್ಗೆ ಮೊಸರನ್ನ ಹಾಕಿದೆ, ಮಧ್ಯಾಹ್ನ ಸ್ವಲ್ಪ ಚಿಕನ್ ಸಾಂಬಾರಲ್ಲಿ ರೈಸ್ ಹಾಕಿದೆ. ಆ್ಯಕ್ಚುಲಿ ಖಾರ ಜಾಸ್ತಿ ಕೊಡಬಾರ್ದಂತೆ, ನಂಗೆ ಗೊತ್ತಿಲ್ಲದೆ ನಾನು ದಿನಾಗಲೂ ನಾವು ತಿನ್ನೋ ಐಟಮ್ಸೇ ಹಾಕ್ತಾಯಿದ್ದೆ. ಆಮೇಲೆ ಯಾರೋ ಒಂದಷ್ಟು ಜನ ಕಮೆಂಟ್ ಹಾಕಿದ್ರು, ಬಟ್ ಅವ್ರಿಗೆ ಗೊತ್ತಿರುತ್ತಲ್ವ, ತುಂಬ ವರ್ಷಗಳು ನಾಯಿ ಸಾಕಿರೋರೇ ಹೇಳೋದು ಅದ್ರ ಬಗ್ಗೆ ಎಲ್ಲ. ಹಂಗಾಗಿ ಗೊತ್ತಾಯಿತು ನನಗೆ ಖಾರ ಐಟಮ್ ಕೊಡಬಾರ್ದು, ನಾವು ತಿನ್ನೋ ಐಟಮ್ಗಳನ್ನ ಕೊಡಬಾರ್ದು, ಅದರಲ್ಲೂ ಮೊಸರನ್ನೇ ಹಾಕಬೇಕು, ಹಾಲನ್ನು ಹಾಕ್ಬಾರ್ದು ಅಂತ. ಸೊ ಇವಾಗ ಗುಂಡನಿಗೆ ಹುಳ ಎಲ್ಲ ನಿಂತಿದೆ ಕಂಪ್ಲೀಟಾಗಿ. ಮೊದಲೆಲ್ಲ ಹುಳ ಬರ್ತಾಯಿತ್ತು ಹೊಟ್ಟೆಲಿ. ಆವಾಗ ಅಂದ್ಕೊಂಡು ಏನು ಮಾಡೋದು ನಿಲ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲೇ ತೋರಿಸ್ತಾ ಇದ್ದೀನಿ ನಾನು ಅವನಿಗೆ. ಯಾಕೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಿಯಾಗಿ ಟ್ರೀಟ್ ಮಾಡಲ್ಲ, ಆಮೇಲೆ ನಾಯಿ ಮರಿ ಏನಾದರೂ ಸತ್ಕಿತ್ತು ಹೋಗ್ಬಿಟ್ಟದು ಅಂತ ಭಯ ನನಗೆ. ಹಾಗಾಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ತೋರಿಸಿ ಅವನಿಗೆ ವ್ಯಾಕ್ಸಿನೇಷನ್ ಕೂಡ ಹಾಕ್ಸಿದ್ದಾಯಿತು. ಆಲ್ಮೋಸ್ಟ್ ಅವನು ತೀಟೆ ಮಾಡ್ತಾ ಇರ್ತಾನೆ, ಆಮೇಲೆ ಪೂರ್ವಿಗೆ ಏನಾದರೂ ಕಚ್ಕಿಚ್ಬಿಡ್ತಾನೆ ಅಂತ ಭಯ ನನಗೆ. ಅದಕ್ಕೆ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಪದೇ ಪದೇ ಏನಾದರೂ ಒಂದು ಇನ್ಫೆಕ್ಷನು ಕಾಯಿಲೆಗಳು ಬರ್ತಾನೆ ಇತ್ತು ಗುಂಡನಿಗೆ. ಅದಕ್ಕೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಇಷ್ಟು ದಿನ ಸುಧಾರಿಸಿದ್ದಾಯಿತು ಅವನನ್ನು. ಸೊ ಒಂದಾದ್ಮೇಲೆ ಒಂದು ಇನ್ಫೆಕ್ಷನೋ ಇಲ್ಲ ಅವನಿಗೆ ಲೂಸ್ ಮೋಷನೋ ಇಲ್ಲ ಅಂದರೆ ಹುಳ ಹೊಟ್ಟೆಲಿ ಹುಳಾಗಿತ್ತು, ಆಮೇಲೆ ಕೂದಲಲ್ಲೆಲ್ಲ ಹೊಟ್ಟಿತ್ತು, ಹಿಂಗೆ ಏನಾದರೂ ಒಂದು ಪ್ರಾಬ್ಲಮ್ ಇರ್ತಾನೆ ಇತ್ತು. ಆಮೇಲೆ ಹೊಟ್ಟೆಲೆಲ್ಲ ಒಂದೊಂದು ಸಣ್ಣ ಸಣ್ಣದು ನೀರುಗುಳ್ಳೆ ಥರ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಒಳಗಡೆ ಇಲ್ಲಿ ಅಡುಗೆ ಮನೆಗೆ ಬರ್ತೀನಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಮಣ್ಣು ಇದೆಲ್ಲ ಸಿಗುತ್ತೆ ಅವನಿಗೆ, ಅದನ್ನೆಲ್ಲ ತಿಂದಿರೋದ್ರಿಂದ ಇನ್ಫೆಕ್ಷನ್ ಆಗಿರೋದಂತೆ. ಸೊ ಇವಾಗ ಮಂಡೆಲ್ಲ ತಿನ್ಕೊಬಿಟ್ಟಿದ್ದಾನೆ, ಏನೂ ಕಾಣಿಸ್ತಾ ಇಲ್ಲ. ಇವಾಗ ಕೆರೆ ತಿನ್ನಕ್ಕೆ ಹೋಗ್ತಾನೆ, ಅವಾಗ ನಾವು ಅವನ್ನ ಓಡಿಸ್ತೀವಿ ಆ ಕಡೆ. ಸಿಕ್ಕಾಪಟ್ಟೆ ತೀಟೆನೂ ಮಾಡ್ತಾನೆ, ಏನು ಬೇಕೋ ಅದನ್ನು ತಿನ್ಕೊಬಿಡ್ತಾನೆ. ಮನೇಲೇ ಹಿಂಗೆ ಮಾಡ್ತಾನೆ, ಹೊರಗಡೆ ಕರ್ಕೊಂಡೋದ್ರೆ ಹೆಂಗೆ. ಈ ನಡುವೆಲ್ಲ ಹೊರಗಡೆನೇ ಕರ್ಕೊಂಡೋಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಕರ್ಕೊಂಡೋಗೋದಕ್ಕೂ ಪ್ರಾಬ್ಲಮ್ಮು. ಅಕ್ಕಪಕ್ಕದ ಮನೆಯವರೆಲ್ಲ ನಾಯಿ ಇದ್ದೇ ಒಂದು ಇದನ್ನು ಹೇಳ್ತಾರೆ, ಕಥೆನೇ ಹೇಳ್ತಾರೆ. ಇವನು ಪೂರ್ವಿ ಒಂದು ಸರಿ ಯಾವಾಗ ಗೇಟ್ ಹತ್ರ ಏನೋ ಮಾಡಿಸ್ಬಿಟ್ಟಿದ್ದಾನೆ, ಬಟ್ ಅದನ್ನು ನಾನೇ ಎತ್ತಾಕಿಸಿದ್ದೀನಿ ಅವನ ಕೈಯಲ್ಲಿ, ಕ್ಲೀನು ಮಾಡಿಸಿದ್ದೀನಿ. ಬಟ್ ಒಂದು ಸಾರಿ ಹೇಳಿದ್ರೆ ಸರಿ 2-3 ಸಾರಿ ಬೇಕಂತಲೇ ಹೇಳೋದು, ಈ ಥರ ಎಲ್ಲ ಮಾಡ್ತಾರೆ ಅಕ್ಕಪಕ್ಕದಲ್ಲಿ. ಏನು ಮಾಡೋದಪ್ಪ, ಓನರ್ ಇಲ್ಲದೆ ಇದ್ರೂ ಅಕ್ಕಪಕ್ಕದವ್ರದ್ದು ಕಾಟ ಇರುತ್ತೆ ಒಂದೊಂದು ಸಾರಿ ಮನೆಗಳಲ್ಲಿ. ಬಟ್ ಏನು ಗೊತ್ತಾ, ನಮ್ಮ ಪಾಡಿಗೆ ನಾವು ಇರ್ತೀವಿ, ಬೇರೆದು ಏನೂ ಮಾಡಬಾರ್ದಪ್ಪ, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದಪ್ಪ ಅಂತ ನಮ್ಮ ಮನಸ್ಥಿತಿ. ಕೆಲವೊಬ್ರು ಇರ್ತಾರೆ ಬೇಕು ಅಂತಲೇ ಏನು ಬೇಕಾದರೂ ಜಗಳ ಸೃಷ್ಟಿ ಮಾಡೋ ಅಷ್ಟು ಕೆಪಾಸಿಟಿ ಅವ್ರಿಗೆ ಇರ್ತೈತೆ. ಆಮೇಲೆ ಏನು ಗೊತ್ತಾ, ಯಾರು ಯಾರ ವಿಷಯಕ್ಕೂ ಹೋಗದೇ ಇದ್ದರು ಅಂದರೆ ಆ ಮನುಷ್ಯನ ವಿಚಾರಕ್ಕೆ ಬೇರೆಯವರೆಲ್ಲ ಬೇಕು ಅಂತಲೇ ಕಿರಿಕ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ನನಗೆ ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ ಬೇರೆಯವ್ರ ಜೊತೆ. ಸುಮ್ಮನೆ ವಿಷಯಗಳಿಗೆ, ನೀರಿನ ವಿಷಯಕ್ಕೆ, ಬಾಗಿಲು ತೊಳೆಯೋ ವಿಷಯಕ್ಕೆ, ನಾಯಿ ಮರಿ ಓಡಾಡಿದ ವಿಷಯಕ್ಕೆ, ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೊಂಡಿರ್ತಾರೆ. ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದಾರೋ ಈ ಕೆಲವೊಬ್ಬರು ಜನಗಳು ಅಕ್ಕಪಕ್ಕದವರು, ಅವರು ಬಾಡಿಗೆ ಮನೇಲಿ ಇರ್ತಾರೆ, ನಾವು ಬಾಡಿಗೆ ಮನೇಲಿ ಇರ್ತೀವಿ. ಅವ್ರ ಮನೆ ವಿಚಾರಕ್ಕೆ ನಾವು ಏನಕ್ಕೂ ಹೋಗಲ್ಲ, ನಮ್ಮ ಮನೆ ವಿಚಾರಕ್ಕೆ ಏನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಬೇರೆಯವ್ರ ಮನೆ ವಿಚಾರ ಏನಕ್ಕೆ ಬೇಕಾಗಿರುತ್ತಲ್ವ. ನಾವಾಯಿತು, ನಮ್ಮ ಜೀವನ ಆಯಿತು, ನಮಗೆ ಯಾಕಪ್ಪ ಬೇಕು ಕಂಡವ್ರ ಸವಾಸ ಅಂತೇಳಿ ದೂರ ಬಂದು ಬದುಕ್ತಾ ಇರ್ತೀವಿ. ನಮ್ಮಂಥವ್ರಿಗೂ ಅದರಲ್ಲಿ ವೀಲ್ಚೇರಲ್ಲಿ ಇದ್ದೀನಿ ಅಂದರೆ ವೀಕ್ನೆಸ್ ಅಂದ್ಕೊಂಡಿದ್ದಾರೆ ಕೆಲವೊಬ್ಬರು. ಏನಕ್ಕೆ ವೀಕ್ನೆಸ್ ಅಂತ, ಯಾವ ಕೆಟ್ಟ ಕೆಲಸ ಮಾಡ್ತಿಲ್ಲ, ಯಾರಿಗೆ ಯಾಕೆ ಎದ್ಕೋಬೇಕು ನಾನು ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಹೇಳೋದು, ನಾನು ಜೋರಾಗೆ ಮಾತಾಡ್ತೀನಿ. ನಾನು ನೋಡಿ, ನಾನು ಯಾವುದೋ ಕೆಟ್ಟ ಕೆಲಸ ಮಾಡ್ತಿಲ್ಲ. ನೀವು ಬಾಡಿಗೆ ಹೆಂಗೆ ಪೇ ಮಾಡ್ತಿರೋ ನಾನು ಹಂಗೆ ಬಾಡಿಗೆ ಪೇ ಮಾಡೋಳು. ಸುಮ್ಮನೆ ಇಲ್ಲ ಸಲ್ಲದ ವಿಚಾರಕ್ಕೆ ಬಂದರೆ ಬೀದಿಲಿ ನಿಂತ್ಕೊಂಡು ಜಗಳ ಮಾಡ್ತೀನಿ ಅಂತ ಮೊನ್ನೆ ಟಾಂಗ್ ಕೊಟ್ಟಿದ್ದು. ಅದಕ್ಕೆ ಸ್ವಲ್ಪ ಎದುರ್ಕೊಳ್ತಾರೆ, ಬಾಯಿ ಜಾಸ್ತಿ ಅಂತ. ಏನು ಕೈಯಲ್ಲಾಗಲ್ಲ, ನಾವು ಬಾಯಿ ತೋರಿಸ್ತೀವಿ, ಏನು ಇವಾಗ ಅಂತ ಕೇಳ್ತೀನಿ ನಾನು. ಆ್ಯಕ್ಚುಲಿ ಯಾರಿಗೇನು ಮೋಸ ಮಾಡಿ ಬದುಕ್ತಿಲ್ಲ. ನಮ್ಮ ಜೀವನ, ನಮ್ಮ ದುಡ್ಡು, ನಾವು ದುಡಿತಾ ಇದ್ದೀವಿ, ನಾವು ಬದುಕ್ತಿದ್ದೀವಿ. ಯಾರ್ದೋ ಕಂಡೋರು ಇದಕ್ಕೆ ನಾವು ತಲೆ ಕೆಡಿಸ್ಕೋಬೇಕಲ್ಲಪ್ಪ. ಚಿಕ್ಕ ವಿಚಾರಗಳು, ಚಿಕ್ಕ ಪುಟ್ಟ ವಿಚಾರಗಳು, ಅವೇನು ಲೆಕ್ಕಕ್ಕೆ ಬರಲ್ಲ. ಇವಾಗ ನಾನು ಆಟೋ ಹತ್ತಬೇಕು, ಇಳಿಬೇಕು, ಸೊ ನನ್ನ ವಸ್ತುಗಳು ತಂದು ಕೊಡೋಕ್ಕಾಗಲಿ ಮಾಡೋಕ್ಕಾಗಲಿ ಯಾರ್ದೋ ಒಂದು ಹೆಲ್ಪ್ ತಗೊಳ್ತೀನಿ. ಯಾಕೆ ಅಂದರೆ ನನಗೊಂದಿದೆ, ನನಗೆ ಅವಶ್ಯಕತೆ ಇದೆ, ನಾನು ಮಾಡಿಸ್ಕೊಳ್ತೀನಿ. ಸೊ ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಜಗಳ. ನಾನು ಅಲ್ಲಿ ಫುಟ್ಪಾತ್ ಮೇಲೆ ಹತ್ತಕ್ಕೆ ಹೋದ್ರು ಅಲ್ಲಿ ಜಗಳ, ಅಲ್ಲಿ ಆಟೋ ನಿಲ್ಸೋಕೆ ಜಗಳ, ಆಮೇಲೆ ಇನ್ನೊಬ್ರದ್ದು ಆಟೋ ಇದೆ ಇಲ್ಲಿ, ಅಲ್ಲಿ ಪ್ರಾಬ್ಲಮ್ಮು. ಸೊ ನೋಡಿ, ಏನಪ್ಪ ಈ ಕೆಲವೊಬ್ಬರು ಜನಗಳು BBMP ರೋಡನ್ನೇ ತಮ್ಮ ಜಾಗ ಮಾಡ್ಕೊಂಬಿಟ್ಟಿರ್ತಾರೆ. ತಮ್ಮ ಮನೆ ಮುಂದೆ ಅವ್ರ ಗಾಡಿನೇ ನಿಂತ್ಕೋಬೇಕು, ಬೇರೆಯವ್ರ ಗಾಡಿ ನಿಲ್ಲೋಂಗಿಲ್ಲ, ಬೇರೆಯವ್ರು ಬರೋಂಗಿಲ್ಲ. ಮೊನ್ನೆ ನಾಯಿಗೆ ಊಟ ಹಾಕೋಣ ಅಂತ ಹೋಗಿದ್ದೀವಿ ನಾವು. ಆ್ಯಕ್ಚುಲಿ ರೋಡ್ ಸೈಡೇ ನಿಲ್ಲಿಸಿರೋದು, ಮನೆ ಅಷ್ಟು ದೂರ ಇದೆ ಅವ್ರದ್ದು. ಅವಮ್ಮ ಅಲ್ಲಿಂದ ಬಡ್ಕೊಳ್ತಾ ಇದ್ದಾಳೆ, ಆಟೋ ಅಲ್ಲಿ ಹಾಕಬೇಡಿ, ನಮ್ಮ ಗಾಡಿ ನಿಂತ್ಕೊಳ್ಳುತ್ತೆ ಅಂತ. ಏನು ಇವ್ರದ್ದು ಅದು ರೋಡೆಲ್ಲ ಇವ್ರದ್ದೇನೋ ಹಂಗೆ ಆಡ್ತಾರೆ. ನನಗೇನು ಅನಿಸ್ತು ಅಂದರೆ, ಈ ಜನಗಳೆಲ್ಲ ಬಾಡಿಗೆ ಪೇ ಮಾಡಿಬಿಟ್ಟು ಇವರು ಬಾಡಿಗೆ ಒಂದು ಮನೇಲಿರೋ ಅಂಥದ್ದು ಎಲ್ಲೋ ದೂರ ಇರೋ ಜಾಗಕ್ಕೆ ನಮ್ಮದು ಅಂತಾರಲ್ಲ, ಎಂಥ ಜನ ಇರ್ತಾರಪ್ಪ ಅಂತ ಅನ್ನಿಸ್ತು. ಬಾಡಿಗೆ ಮನೆಯವರೇ ಹಂಗೆ ಆಡ್ತಾರೆ, ಇನ್ನು ಸ್ವಂತ ಮನೆಯವರು ಇನ್ನು ಹೆಂಗೆ ಆಡ್ಬೋದು ಅಂತ ನಂಗೆ ಅನ್ನಿಸ್ತು ಒಂದು ಕಡೆ. ಏನಪ್ಪ, ಇಲ್ಲೆಲ್ಲ ಬಾಡಿಗೆ ಮನೆಯಲ್ಲಿ ಬದುಕೋಕ್ಕೆ ಬಂದಿರೋ ಜನ. ಆ್ಯಕ್ಚುಲಿ ಇಲ್ಲಿ ಹುಟ್ಟಿರೋದೇ ನಾವು ಬಾಡಿಗೆ ಮನೇಲಿ ಬದುಕೋದಕ್ಕೆ. ನಮ್ಮ ಸ್ವಂತ ಮನೆ ಇರೋದು ನರಕದಲ್ಲೋ ಸ್ವರ್ಗದಲ್ಲೋ ಇದೆ, ಸತ್ತಾದ್ಮೇಲೆ ಇರೋದು ಮೇಲೆ.
ಸೊ ಮೊನ್ನೆ ಒಂದು ಸ್ಮಶಾನದ ವೀಡಿಯೋ ಹಾಕಿದ್ದಲ್ಲ, ಅಲ್ಲಿ ಆರೋ ಮಾರ್ಕ್ ಹಾಕಿದ್ರು, ನಮ್ಮ ಸ್ವಂತ ಮನೆ ಅಲ್ಲಿದೆ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ. ಆ್ಯಕ್ಚುಲಿ ನಾವು ಇಲ್ಲಿರೋದು ಸುಮ್ಮನೆ, ನಮ್ಮ ಮನೆ ಸ್ವಂತ ಮನೆ ಇರೋದು ಮೇಲೆ. ಈ ಜನಗಳೆಲ್ಲ ಏನು ಗೊತ್ತಾ, ಈ ಭೂಮಿ ನಂದು, ಈ ಮನೆ ನಂದು, ಈ ರೋಡ್ ನಂದು. ಅಯ್ಯೋ ದೇವ್ರೆ, ಕೆಲವೊಬ್ರು ನೋಡುವಾಗ ಅನಿಸುತ್ತೆ ಇವರೆಲ್ಲ ಹೋಗ್ಬೇಕಾದ್ರೆ ಏನು ಹೊತ್ಕೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅಪ್ಪ ದೇವರೇ, ನಾನು ನೋಡಿ ನನ್ನಂತೇಳಿ ವೀಲ್ ಚೇರಲ್ಲಿ ಇರೋಳಿಗೂ ಪ್ರಾಬ್ಲಮ್ ಕೊಡ್ತಾರೆ ಅಂದರೆ ಏನು ಹೇಳಬೇಕು. ನಾವು ಒಬ್ರು ಮನೆ ವಿಚಾರಕ್ಕೆ ಹೋಗಲ್ಲ, ಒಬ್ರು ಸವಾಸ ಬೇಡ ಅಂತ ಬದುಕ್ತಾ ಇರ್ತೀವಿ ನಾವು. ನಮ್ಮ ಸ್ವಂತ ಫ್ಯಾಮಿಲಿಗಳೇ ಹಿಂಗೆ ಮಾಡಿದಲ್ಲ ಅಂತ ನಾನು ಬಂದು ದೂರ ಬದುಕ್ತಾ ಇರೋದು. ಈ ಅಕ್ಕಪಕ್ಕದ ಮನೆ ಜನಗಳೆಲ್ಲ ಕಿತ್ತೋದು ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಅಲ್ಲಿ ಓನರ್ ಕಾಟ ಅಂದ್ಕೊಂಡಿದ್ದೆ, ಇಲ್ಲಿ ಬಂದರೆ ಓನರ್ ಕಾಟ ಇಲ್ಲ, ಇಲ್ಲಿ ಅಕ್ಕಪಕ್ಕದ ಮನೆಯೂ ಕಾಟ. ಏನು ಮಾಡೋಣ, ನೀರು ಖರ್ಚು ಮಾಡೋದು ನನ್ನ ಮೇಲೆ ತಗೋದು, ನೀರು ಬಿಲ್ಲು ನೀವು ಬಂದ ಎಕ್ಸ್ಟ್ರಾ ಆಗಿದೆ ಅಂತ ಹೇಳಿ ಜಗಳ ಮಾಡೋದು. ಅಯ್ಯೋ ದೇವರೇ, ನಾನಿರೋ ಪರಿಸ್ಥಿತಿಗೆ ನೀರು ತಗೊಂಡು ಏನು ಮಾಡ್ತೀನಿ? ನಾನಿರೋ ಪರಿಸ್ಥಿತಿಗೆ ನನಗೆ ಏನು ಪಾತ್ರೆ ತೊಳ್ಕೊಳಕ್ಕಾಗುತ್ತಾ? ಕೆಲಸದವ್ರು ಬಂದರು, ಅದು ಪ್ರಾಬ್ಲಮ್ಮು. ಸೊ ಇವಾಗ ಅವರು ಬರ್ತಿಲ್ಲ, ಬಟ್ ನೀರೇ ಖರ್ಚು ಮಾಡಲ್ಲ. ನಮ್ಮ ಮನೇಲಿ ಹೇಳಬೇಕು ಅಂದರೆ ವಾಶ್ರೂಮ್ ಯಾವಾಗಲೂ ಒಣಗಿರೋ ಥರ ಇರುತ್ತೆ, ಯಾಕಂದರೆ ಅಲ್ಲಿ ಅಷ್ಟು ನೀರು ಖರ್ಚೇ ಮಾಡಲ್ಲ ನಾವು. ಪಾತ್ರೆಗಳು ಅಷ್ಟೇ, ದಿನಕ್ಕೆ ಒಂದ್ಸರಿ ಪಾತ್ರೆ ತೊಳೆದ್ರೆ ಮತ್ತೆ ಮತ್ತೆ ತೊಳೆಯಲ್ಲ. ಸೊ ಈ ಒಂದು ಸಿಚುವೇಶನಲ್ಲಿ ನೀರನ್ನೆಲ್ಲ ಏನು ಮಾಡ್ತೀವಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಈ ಥರ ವೀಲ್ ಚೇರಲ್ಲಿ ಇದ್ದೀನಿ ಅಂತಲೇ ನನ್ನ ಮೇಲೆ ಗೂಬೆ ಕೂರ್ಸೋಕೆ ನೋಡ್ತಾರೆ. ಸೊ ಯಾಕೆ ಅಂದರೆ ನಾನು ಏನು ತಪ್ಪು ಮಾಡ್ತಿಲ್ಲ, ಯಾರಿಗೆ ಯಾಕೆ ಎದುರ್ಕೋಬೇಕು? ನಾನು ಅದಕ್ಕೆ ಬೀದಿಲಿ ನಿಂತ್ಕೊಂಡು ಜಗಳ ಮಾಡ್ತೀನಿ. ಸುಮ್ಮನೆ ಇಲ್ಲ ಸಲ್ಲದ ವಿಚಾರಕ್ಕೆ ಬಂದರೆ ಅಂತ ಹೇಳಿ ಮೊನ್ನೆ ಟಾಂಗ್ ಕೊಟ್ಟಿದ್ದಕ್ಕೆ ಎಲ್ಲರೂ ಸುಮ್ಮನೆ ಇದ್ದಾರೆ. ನೋಡಿ, ಜನ ವೀಕ್ನೆಸ್ನ ಹೆಂಗೆ ನೋಡ್ಕೊಳ್ತಾರಲ್ಲ. ವೀಲ್ ಚೇರಲ್ಲಿದ್ದೀನಿ, ಮನೇಲಿ ಯಾರೂ ಹೇಳೋರಿರಲ್ಲ, ಕೇಳೋರಿಲ್ಲ, ಗಂಡಸುಗಳಿಲ್ಲ ಅಂದರೆ ಈ ಸಮಾಜ ನೋಡೋ ದೃಷ್ಟಿನೇ ಚೇಂಜ್ ಮಾಡ್ಕೊಬಿಡುತ್ತೆ. ಒಬ್ಬಳೇ ಇದ್ದೀನಿ ಅಂದರೆ ಅದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೂ ಜನ ಇದ್ದಾರೆ. ಸೊ ನನಗಾಗಿರೋ ಅನುಭವ ಹೇಳ್ತಾ ಇದ್ದೀನಿ. ಒಬ್ಬಳೇ ಇದ್ದೀನಿ ಅಂದರೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ತುಂಬ ಜನ ನೋಡ್ತಾ ಇರ್ತಾರೆ. ಒಬ್ಬಳೇ ಇದ್ದಾಳೆ, ಹೇಗೋ ಏನೋ, ಒಬ್ಬರು ಗಂಡಸರು ದಿಕ್ಕಿಲ್ಲ ಮನೇಲಿ, ಇವ್ರಿಗೆಲ್ಲ ಯಾಕಪ್ಪ ಕಂಡವ್ರ ಮನೆ ಸಮಾಚಾರ ಅಂತ ಅನಿಸುತ್ತೆ ನನಗೆ. ಒಂದು ಹೆಣ್ಮಗಳು ಬದುಕ್ತಾಯಿದ್ರೆ ಅವಳನ್ನು ನೋಡೋದೇ ನೂರಾರು ದೃಷ್ಟಿಕೋನದಿಂದ ನೋಡ್ತಾರೆ. ಇವಳು ಹಿಂಗ ಹೇಗಿದ್ದಳೋ ಏನು ಕತೆನೋ ನೋಡಬೇಕಲ್ಲ, ಒಂದ್ಸಲ ಟೆಸ್ಟ್ ನೋಡಬೇಕಲ್ಲ. ಕೆಲವೊಬ್ರು ದೃಷ್ಟಿಕೋನಗಳು ಹೆಂಗಿರ್ತಾವೋ ಗೊತ್ತಿಲ್ಲ. ಅದರಲ್ಲಿ ನಾವೊಂದು ಸ್ವಲ್ಪ ರಾಂಗ್ ಆಗಿದ್ರಂತೂ ತುಂಬ ಇದನ್ನು ಮಾಡ್ಕೊಬಿಡ್ತಾರೆ ಅವರು. ನಮ್ಮ ಮೇಲೆ ದ್ವೇಷ ಮಾಡೋದು, ಬೇರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ತೆಗೆಯೋದು. ಜನ ಇರೋದು ಹೆಂಗೆ ಅನಿಸುತ್ತೆ ನನಗೆ. ಜನ ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ. ಯೂಸ್ ಆಗಿಲ್ಲ ಅಂದರೆ ಯಾವ ಥರ ಪೋರ್ಟ್ರೇಟ್ ಮಾಡ್ಬೋದು ಹೆಣ್ಮಕ್ಳುಗಳನ್ನ, ಅದೆಲ್ಲ ಪೋರ್ಟ್ರೇಟ್ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಜನ ಇರೋದು ಹೆಂಗೆ. ನನಗಾಗಿರೋ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಅನುಭವಗಳು ಆಗಿರುತ್ತೆ, ಹೆಣ್ಮಕ್ಳಿಗಂತೂ ಆಲ್ಮೋಸ್ಟ್ ಈ ಥರ ಅನುಭವಗಳು ಆಗಿರುತ್ತೆ. ಯಾವಾಗ ಅವರ ಇದಕ್ಕೆ ನಾವು ಬಗ್ಗಿಲ್ಲ ಅಂದರೆ ನಮ್ಮನ್ನು ಪೋರ್ಟ್ರೇಟ್ ಮಾಡೋ ವಿಧಾನನೇ ಬೇರೆ ಇಟ್ಕೊಂಡಿರ್ತಾರೆ ಅವರು. ಇವ್ರು ಸರಿ ಇಲ್ಲ, ಇವ್ರದ್ದೇನೋ ಇದೆ, ಆಮೇಲೆ ಚಿಕ್ಕ ಪುಟ್ಟ ವಿಚಾರಗಳನ್ನ ಹೇಳೋದು, ಅಲ್ಲಿ ಆ ಜಗಳ ತೆಗೆಯೋದು, ಒಂದು ಕೂದಲು ಬಿದ್ದಿರೋ ವಿಚಾರಕ್ಕೂ ತೆಗೆಯೋದು, ಒಂದು ಪರ್ಕೆ ಕಡ್ಡಿ ಬಿದ್ದಿದ್ರು ತೆಗೆಯೋದು, ಎಲ್ಲ ವಿಚಾರಗಳನ್ನು ತೆಗೆಯೋದು. ಯಪ್ಪ, ಜನಗಳೆಲ್ಲ ಹೆಂಗಿದ್ದಾರೆ ಅಂದರೆ ಹಂಗೆ ಇದ್ದಾರೆ. ಸೊ ನಾನಿವಾಗ ನಮ್ಮ ಗುಂಡುಂಗೆ ಊಟ ಇವಾಗ ಬೇರೆ ವಿಚಾರ ಮಾತಾಡ್ಕೊಂಡು ಕುತ್ಕೊಂಡಾಗ ಗುಂಡನಿಗೆ ಊಟ ಹಾಕಬೇಕು. ಸಾರಿ, ಇಲ್ಲಿ ಕ್ಯಾಮ್ರಾ ಬೇರೆ ಇಡೋಕ್ಕಾಗ್ತಿಲ್ಲ ನನಗೆ. ಪಾಪ ಅವನಿಗೆ ಹೊಟ್ಟೆ ಸಿಗ್ತಾ ಇದೆಯೇನೋ, ಬೇಗ ಊಟ ಕಾಣ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಬೆಳಗ್ಗೆನೆ. ಆ್ಯಕ್ಚುಲಿ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ, ತುಂಬ ರಿಸ್ಕ್ ಆಗ್ತಾಯಿದೆ ನನಗೆ. ಬಟ್ ಏನು ಗೊತ್ತಾ, ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ಳುವಾಗ ತುಂಬ ಕ್ಲೀನಾಗಿ ಮಾಡ್ಕೊಳ್ತೀವಿ. ಅದು ಒಂದೇ ನೆಮ್ಮದಿ ನನ್ನ ಪ್ರಕಾರ. ನನಗಂತೂ ನನಗೆ ಮನೆ ಕೆಲಸಗಳು ಮಾಡ್ಕೊಳ್ಳೋದನ್ನ, ಕ್ಲೀನಾಗಿ ಮಾಡ್ಕೊಳ್ಳೋದನ್ನ ಅದರಲ್ಲೂ ಇಷ್ಟ ನನಗೆ. ನಾನು ಸ್ವಲ್ಪ ಊಟ ಕಲಿಸ್ಬಿಟ್ಟು ಹಾಕ್ತೀನಿ. ಆ್ಯಕ್ಚುಲಿ ಮೊಸರನ್ನೇ ಹಾಕಬೇಕು. ಮಧ್ಯಾಹ್ನ ಬೇರೆ ಸ್ವಲ್ಪ ಚಿಕನ್ ಸಾಂಬಾರು ಹಾಕಿದ್ದೀನಿ. ಇವಾಗ ಮೊಸರನ್ನ ಹಾಕ್ಬಿಟ್ಟು ಆಮೇಲೆ ಮತ್ತೆ ಬೇಕಾದ್ರೆ ಮಲ್ಕೊಳ್ಳೋವಾಗ ಸ್ವಲ್ಪ ಚಿಕನ್ ಸಾಂಬಾರು ಮಿಕ್ಸ್ ಮಾಡಿ ಹಾಕ್ತೀನಿ. ಸೊ ಡಾಕ್ಟ್ರ್ ಹೇಳಿದ್ದಾರೆ ಅವನಿಗೆ ಆಲ್ಮೋಸ್ಟ್ ಅವ್ನು ತಿಂದೇ ಇಲ್ಲಿ ಮೊಸರನ್ನ ಕೊಟ್ಟು ಅಭ್ಯಾಸ ಮಾಡಿ ಅಂತ. ಅದಕ್ಕೆ ಮೊಸರನ್ನ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಒಂದೆರಡು ದಿನ ತಿಂದಿಲ್ಲ, ಒಂದೆರಡು ದಿನ ತಿಂದಿಲ್ಲ ಅವನು. ಏನು ಮೊಸರನ್ನ ಹಾಕಿದ್ದಾರೆ, ಹೆಂಗೆ ತಿನ್ನೋದು ಅಂತ ಏನು ಓಡಾಡ್ತಿದ್ದ. ಆಮೇಲೆ ಅವನಿಗೆ ಅಭ್ಯಾಸ ಆಯಿತು. ಯಾರೋ ಏನೋ ಕೊಟ್ಟಿದ್ದಾರಲ್ಲ, ಪೂರಿ ತಂದಿಟ್ಬಿಟ್ಟು ಹೋಗಿದ್ದ ನನಗೆ. ಆ್ಯಕ್ಚುಲಿ ಅವನು
ಟ್ಯೂಷನ್ ಮಿಸ್ ಮನೆಗೆ ಹೋಗಿದ್ದ, ಅಲ್ಲೇ ಕೊಟ್ಟು ಕಳಿಸಿರಂಗಿದ್ದಾರೆ, ತೊಂಬಿಟ್ಟೇನೋ ಕೊಟ್ಟು ಕಳಿಸಿದ್ದಾರೆ. ಅಯ್ಯೋ ತೋರಾಗಿಸ್ಬಿಟ್ಟೆ. ಚೆನ್ನಾಗಿದೆ. ಬದನೆಕಾಯಿ ಕೊಟ್ಟು ಕಳಿಸಿದ್ದಾರೆ, ಒಬ್ಬರಿಂದ ತಂದಿದ್ದು ಏನೋ ಗೊತ್ತಿಲ್ಲ. ಅಯ್ಯಪ್ಪ ಇಷ್ಟಿಟ್ಟು ಸೊಪ್ಪ ಆಯ್ತಾ ಬದನೆಕಾಯಿ, ಉದ್ದ ಬದನೆಕಾಯಿ ಕೊಟ್ಟು ಕಳಿಸಿದ್ದಾರೆ. 4 ಬದನೆಕಾಯಿ ಮತ್ತು ತೊಂಬಿಟ್ಟೆಲ್ಲ ಕೊಟ್ಟಿದ್ದಾರೆ. ಇನ್ನೂ ಊಟಕ್ಕೆ ಬರ್ತೀನಿ ನಾನು. ಕೊತ್ತಂಬರಿ ಸೊಪ್ಪು ಸೋಸಿದಾಯಿತು. ಆ್ಯಕ್ಚುಲಿ ನಾಟಿ ಕೊತ್ತಂಬರಿ ಸೊಪ್ಪಲ್ವಾ, ಚೆನ್ನಾಗಿತ್ತು. ಬಟ್ ಸೋಸಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ, 15 ಗಂಟೆ ಅಂತೂ ಬಾಳಿಕೆ ಬರುತ್ತೆ. ಸೊ ನೋಡಿ, ನಾನು ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದುಬಿಡ್ತೀನಿ. ಅದ್ರ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ, ಆ ಸ್ಟೆಪ್ನ ಇಲ್ಲಿಟ್ಕೊಳ್ತೀನಿ. ಸೊ ಇದನ್ನು ನಾಳೆ ನಾಡಿದ್ರಲ್ಲಿ ಯೂಸ್ ಮಾಡ್ಕೊಬಿಡ್ತೀನಿ, ಜಾಸ್ತಿ ದಿನ ಇಡಲ್ಲ ಇದನ್ನು. ಇದೆಲ್ಲ ತುಂಬ ದಿನ ಯೂಸ್ ಮಾಡ್ಬೋದು. ಸೊ ವೇಸ್ಟೆಲ್ಲ ಇಲ್ಲಿ ಇಟ್ಕೊಳ್ತೀನಿ. 3 ಥರ ಕೊತ್ತಂಬರಿ ಸೊಪ್ಪು ಹಿಂಗಿಸ್ಬೇಕು, ಒಂದು ಈ ಥರ, ಒಂದು ಈ ಥರ, ಒಂದು ಈ ಥರ. ಏನು ಮಾಡೋದು? ಬಟ್ ಏನು ಗೊತ್ತಾ, ತುಂಬ ಬೆಸ್ಟ್ ನಾವು ಹೆಂಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಇರುತ್ತೆ ಕೊತ್ತಂಬರಿ ಸೊಪ್ಪು. ಇವಾಗೆಲ್ಲ ರೇಟ್ ಬೇರೆ ಜಾಸ್ತಿ ಇರೋದ್ರಿಂದ ನಾವು ಈ ಥರ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ. ಅದರ ಫ್ರಿಡ್ಜಲ್ಲಿ ಡೈರೆಕ್ಟಾಗಿ ಇಟ್ಟರೆ ಕೊತ್ತಂಬರಿ ಸೊಪ್ಪಿಗೆ ಶಕೆ ಎಲ್ಲ ಥರ ಆಗಿಬಿಟ್ಟು ಎಲ್ಲ ಕೊಳ್ತೋಗುತ್ತೆ. ಹಾಗಾಗಿ ನ್ಯೂಸ್ ಪೇಪರ್ ಸುತ್ತಿಟ್ಕೊಳ್ತೀನಿ. ಇಲ್ಲಾಂದರೆ ಗಟ್ಟಿ ಟಿಶ್ಯೂ ಪೇಪರ್ನ ಸುತ್ತಬಿಟ್ಟು ನಾವು ಒಂದು ಕವರ್ಗೋ ಇಲ್ಲಾಂದರೆ ಏರ್ ಟೈಟ್ ಕಂಟೈನರ್ಗೋ ಹಾಕಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇದು ಟಿಪ್ಸು, ಕೊತ್ತಂಬರಿ ಸೊಪ್ಪನ್ನ ಹೇಗೆ ಸೇವ್ ಮಾಡ್ಕೊಡೋದು ತುಂಬ ದಿನ ಅನ್ನೋದಕ್ಕೆ ಒಂದು ಟಿಪ್ಸು. ಮಾತಾಡು. ಏನು ಮಾತಾಡಲಿ, ಆಮೇಲೆ ವಾಯ್ಸ್ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ತಿಂದೇನಪ್ಪ? ತಿಂದೆ. ಅಲ್ಲಿ ತೋರಿಸು ಹೆಂಚಲ್ಲಿ ಯಾವುದು ಸೀದೋಗಿರೋದು ಪೀಸು ಸಿಗೋದು. ಒಬ್ಬಟ್ಟು ಇನ್ನೂ ಸ್ವಲ್ಪ ಮಿಕ್ಕಿತ್ತು ನೋಡಿ. ಇವಾಗ ಹೂರ್ಣ ಕೂಡ ಮಿಕ್ಕಿದೆ ಇನ್ನೂ. ಇದು ತುಂಬ ಮಾಡಿಬಿಟ್ಟಿದ್ದೀನಿ, ಇಷ್ಟು ತುಂಬ ಹೋಗ್ಬಿಟ್ಟೈತೆ ಹೂರ್ಣ. ಹಾಗಾಗಿ ನೆನ್ನೆ ಸ್ವಲ್ಪ ಮಾಡ್ಕೊಂಡು ತಿಂದಿದ್ದು, ಹಬ್ಬ ಆಗಿ ಇವತ್ತಿಗೆ 3 ದಿನ ಆಯಿತು. ಸೊ ನೆನ್ನೆ ಹೊಸ್ತಡ್ಕು. ಸೊ ನೆನ್ನೆನೂ 2 ಒಬ್ಬಟ್ಟು ಮಾಡಿಕೊಟ್ಟಿದ್ದೆ ಪೂರ್ವಿಗೆ. ಸ್ವೀಟ್ ನಾನೇನು ಅಷ್ಟು ತಿನ್ನಲ್ಲ, ಹಾಗಾಗಿ ಒಂದು 4 ಒಬ್ಬಟ್ಟು ಆಯಿತು. ಹಾಗಾಗಿ ಮಾಡಿಟ್ಬಿಟ್ಟೆ. ಇದಿತ್ತಲ್ವ, ಹಿಟ್ಟು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಹೂರ್ಣ ಉಳ್ಕೊಂಡಿದೆ, ಹೂರ್ಣಕ್ಕೆ ನಾಳೆ ಸ್ವಲ್ಪ ಕಲಿಸ್ಬಿಟ್ಟು ಮಾಡಬೇಕು. ಸೊ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂತೀನಿ ನಾನು. ಅಪರೂಪಕ್ಕೆ ತಿಂತೀನಿ, ಬಟ್ ಬಿಸಿ ಇದ್ದರೆ ತಿನ್ನೋಕ್ಕಾಗೋದು ಒಬ್ಬಟ್ಟನ್ನ. ಬಿಸಿ ಲಾಸ್ಟ್ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ಬಂದಿದ್ದೀನಿ. ಚೆನ್ನಾಗಿರುತ್ತೆ. ತುಪ್ಪದ ಒಂದು ಟೇಸ್ಟಿಗೂ ಈ ಒಬ್ಬಟ್ಟಿಗೂ ಬಾಯಿ ನೀರು ಬರ್ತಾ ಇರುತ್ತೆ. ಯಾರಿಗೆಲ್ಲ ನೀರು ಬರ್ತಾಯಿದೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಸ್ವೀಟ್ ತಿನ್ನಲ್ಲ, ಬಟ್ ಆವಾಗ ಹಿಂಗೆ ಬಿಸಿ ಇರೋವಾಗ ಒಂದು ಒಬ್ಬಟ್ಟು ತಿನ್ಬೋದು, ಅದ್ರ ಮೇಲೆ ತಿನ್ನೋದು ನಾನು. ಫೋನ್ ಬಿಟ್ಬಿಟ್ಟು ಊಟ ಮಾಡೋ. ಸೊ ಬಿಸಿ ಒಬ್ಬಟ್ಟು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಈ ಒಬ್ಬಟ್ಟೊಂದು ಕತೆ ಕೇಳಬೇಕು. ಆ್ಯಕ್ಚುಲಿ ಮೊದಲು ನನಗೆ ಬೇಳೆ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಬರ್ತಿರ್ಲಿಲ್ಲ, ನಮ್ಮ ಅಮ್ಮ ಹೇಳ್ಕೊಟ್ಟಿಲ್ಲ. ಆಲ್ಮೋಸ್ಟು ನಮ್ಮ ಅಮ್ಮ ಅಡುಗೆ ಮಾಡೋದು ಕಲಿಸಿದ್ದು ನಮ್ಮ ಪೂರ್ವಿ ಏಜಿಂದ ಅಂತ ಅನಿಸುತ್ತೆ. ಸೊ ಆ ಏಜಿಂದ ನಾನು ಅಡುಗೆ ಮಾಡೋದನ್ನ ಕಲ್ತ್ಬಿಟ್ಟೆ. ಸೊ ಆ ಟೈಮಲ್ಲಿ ಒಬ್ಬಟ್ಟು ಮಾಡೋದನ್ನ ಕಾಯಿ ಒಬ್ಬಟ್ಟು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಹೆಂಗೆ ಮಾಡಿದ್ದೆ ನಗು ಬರುತ್ತೆ ಇವತ್ತು. ಕಾಯಿ ಒಬ್ಬಟ್ಟು ಹೋಗ್ಬಿಟ್ಟು ಪಿಜ್ಜಾ ಆಗಿಬಿಟ್ಟಿದ್ದು. ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲ ಏನು ಪಿಜ್ಜಾ ಮಾಡಿಟ್ಟಿದ್ಯಾ, ಇದೇನು ಒಬ್ಬಟ್ಟ ಅನ್ನೋರು ಅವಾಗ. ನಂಗೆ ನಗು ಅಂದರೆ ನಗು ಅವಾಗ. ಇವಾಗ ನೆನಪಿಸ್ಕೊತಾ ಇದ್ದೀನಿ ಅದನ್ನೆಲ್ಲ. ಏನು ಮಾಡ್ತಾಯಿದ್ದೆ ಅಂದರೆ ಕಾಯಿನ ರುಬ್ಬೇಕನ್ನೋದು ಗೊತ್ತಿಲ್ಲ, ಕೊಬ್ಬರಿ ಒಬ್ಬಟ್ಟು ಮಾಡ್ತಾಯಿದ್ದಿದ್ದು ನಾನು. ಕಾಯಿಂದ ಹಸಿಕಾಯಿ ಹಾಕ್ಬಿಟ್ಟು ಮಾಡಬೇಕು ಅದೆಲ್ಲ ನನಗೆ ಏನೋ ಗೊತ್ತಿಲ್ಲ ಅವಾಗ. ಇನ್ನು PUC SLC ಇರ್ಬೋದೇನೋ, ನಂಗೆ ನೆನಪಾಗ್ತಾಯಿಲ್ಲ, ಡಿಗ್ರಿ ಇರ್ಬೋದು. ಸೊ ಏನು ಮಾಡ್ತಿದ್ದೆ, ಕೊಬ್ಬರಿನ ತುರಿತಾ ಇದ್ದೆ, ಬಟ್ ಅದನ್ನು ನುಣ್ಣಗೆ ಆಡಿಸ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಅದನ್ನು ಮಾಮೂಲಿ ಪಾಕ ತೆಗೆದ್ಬಿಟ್ಟು ಕಾಯ್ದು ಸ್ವಲ್ಪ ದಪ್ಪ ತುರಿ ಇರ್ತಿತ್ತು, ಅದನ್ನು ಸೇರಿಸ್ಬಿಟ್ಟು ಅದು ಒತ್ತುವಾಗ ಏನಾಗ್ತಿತ್ತು, ಈ ಒಬ್ಬಟ್ಟೊಂದು ಹಿಟ್ಟಿಗೆ ಮೇಲೆ ಬಂದುಬಿಡ್ತಾಯಿತ್ತು, ಹೂರ್ಣ ಮೇಲೆ ಬಂದುಬಿಡ್ತಾಯಿತ್ತು.
ಅದು ದಪ್ಪ ದಪ್ಪ ಕಾಯಿ ಕೊಬ್ಬರಿ ಎಲ್ಲ ಮೇಲೆ ಬಂದುಬಿಡ್ತಾಯಿತ್ತು. ಸೊ ಪಿಜ್ಜಾ ಥರ ದಪ್ಪಕ್ಕೆ ತಟ್ಬಿಟ್ಟು ಒಲೆ ಮೇಲೆ ಬಿಡ್ತಾಯಿದ್ದೆ. ಅದು ತಿನ್ಬೇಕಾದ್ರೆ ಇಷ್ಟಿಷ್ಟು ದಪ್ಪ ಇರೋದು. ಇದೇನಿದು ಒಬ್ಬಟ್ಟೆ ಇದು ಇದು ಯಾವಾಗ ಇದರಿಂದ ಕಲ್ತ್ಕೊಂಡು ಬಂದೆ ಅಂತ ಕೇಳೋರು ನನಗೆ. ನಗು ಬರುತ್ತೆ ಅದನ್ನು ನೆನಪಿಸ್ಕೊಂಡ್ರೆ. ಪಿಜ್ಜಾ ಥರ ಮಾಡ್ತಾಯಿದ್ದೆ ಒಬ್ಬಟ್ಟನ್ನ ಫಸ್ಟೆಲ್ಲ. ಸೊ ಇವಾಗ ಒಬ್ಬಟ್ಟು ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಲ್ವ, ನನಗೆ ಖುಷಿ ಆಗುತ್ತೆ. ಇಷ್ಟು ನೀಟಾಗಿ ಮಾಡೋದನ್ನ ಕಲಿತೆ ಅನ್ನೋದು ಖುಷಿ ಇದೆ. ಸೊ ಸ್ಟಾರ್ಟಿಂಗ್ ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ಇದೇ ಥರ ಆಗ್ತಿತ್ತು. ತುಂಬ ಅಡುಗೆ ಹಾಳಾಗ್ತಾಯಿತ್ತು. ಕಲಿತಾ ಎಲ್ಲನೂ ಕಲ್ತ್ಬಿಟ್ಟು ಇವತ್ತು ಕಾಲಿಲ್ಲ ಅಂದರೂ ಜೀವನನ ವೀಲ್ ಚೇರಲ್ಲಿ ಹೆಂಗೆ ಕಲ್ತಿದ್ದೀನೋ ಹಂಗೆ ಅಡುಗೆದಲ್ಲೂ ಕಲ್ತ್ಬಿಟ್ಟಿದ್ದೀನಿ. ಏನು ಭಾರಿ ಹೆಲ್ಪ್ ಮಾಡ್ತಿಲ್ಲ ಮಮ್ಮಿ ಮಾಡಿ. ಅಷ್ಟು ಪಾತ್ರೆಯಲ್ಲಿ ನೀನು ತಿಂದಿದ್ದು ಒಂದು ತಟ್ಟೆ ತೊಳಕಾಗಿಲ್ಲ. ಅವತ್ತು ಒಂದೇ ಒಂದು ತಟ್ಟೆ ತೊಳೆದ್ಬಿಟ್ಟು ವೈರಲ್ ಆಗ್ಬಿಡ್ತಾ ವೀಡಿಯೋ. ಭಾರಿ ಹೆಲ್ಪ್ ಮಾಡಿಬಿಡ್ತೀಯಲ್ವ ನೀನು. ಇವಾಗ ಕೆಲಸದವ್ರು ಬರೋಲ್ಲ, ಏನೂ ಇಲ್ಲ, ನಾನೇ ಮಾಡಬೇಕು. ಒಂದು ಹೆಲ್ಪ್ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಪಾತ್ರೆ ಬಿದ್ದವೆ. ನನ್ನ ಮಗನೇ ಬೆಳಗ್ಗೆಯಿಂದ ಇದೆ 2ನೇ ಸರಿ ತೊಳಿಬೇಕಾಗಿರೋದು. 11:30 ರಾತ್ರಿ ಆಯಿತು. ಹೋಗಿ ಮಲ್ಕಣಾರ ಮಲ್ಕವು, ಸೋಂಬೇರಿ ನಾನು. ಒಂದು ಕೆಲಸ ಮಾಡಿಕೊಡಲ್ಲ, ನೋಡಿದ್ರೆ ಇವನೇ ಕೆಲಸ ಮಾಡ್ತಾನೆ ಅನ್ಬೇಕು ಯಾರು ನೋಡೋ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ. ನೀವು ಮಾಡೋ ವ್ಯೂ, ಲೈಕು, ಕಮೆಂಟು, ಶೇರು ಪ್ರತಿಯೊಂದು ಕೂಡ ನನಗೆ ಆ್ಯಡ್ ಆಗುತ್ತೆ. ಸೊ ಇನ್ನೂ ಇಷ್ಟ ಆದರೆ ನನ್ನ ಚಾನಲ್ನ ನೀವು ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ.